ನನ್ನ ಬೆಳಗಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಗೌರೀಶ್. ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಬಿಡುವಿನ ವೇಳೆಯಲ್ಲಿ ಒಂದು ಬಿಸ್ನೆಸ್ ಅಲ್ಲಿ ಇದ್ದೀನಿ. ಸೊ ದಿನಚರಿಯಂತೆ ಇವತ್ತು ಸಹ ನಾವು ಜ್ಞಾನಕ್ಕೆ ಮಹತ್ವ ಅಂದ್ರೆ ನಾವು ಎಷ್ಟು ಕಲಿದ್ರೂ ಸಾಕಾಗೋದಿಲ್ಲ, ಕಲಿತಾನೆ ಇರಬೇಕು, ನಿರಂತರ ಕಲಿಕೆ ಇರಬೇಕು. ಹಾಗಾಗಿ ಪ್ರತಿದಿನ ನಾವು ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪೇಪರ್ಗಳನ್ನು ಓದ್ಬೇಕು, ಬುಕ್ಸ್ ಗಳನ್ನ ಓದ್ಬೇಕು, ಹಾಗೆ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗ ನಾನು ಇವತ್ತು ಒಂದು ಪೇಜ್ ಓದ್ಲಿಕ್ಕೆ ಅಥವಾ ಬುಕ್ ಅನ್ನ ರೀಡ್ ಮಾಡ್ಲಿಕ್ಕೆ ನಮ್ಮಲ್ಲಿರುವಂತಹ ಒಬ್ಬರು ಫ್ರೆಂಡ್ ಅನ್ನು ನಾನು ಕರಿತಾ ಇದ್ದೇನೆ. ಸೊ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ವೆಲ್ಕಮ್ ಸುಶೀಲಾ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಶೀಲಾ. ನಾನು ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ. ಹಾಗೆ ನಾನು ಟೈಲರಿಂಗ್ ಮಾಡುತ್ತಾ ಈ ಒಂದು ಬಿಸ್ನೆಸ್ ಅಲ್ಲಿ ಇದ್ದೇನೆ. ಪಾರ್ಟ್ ಟೈಮ್ ಆಗಿ ಇದನ್ನು ಮಾಡ್ತಾ ಇದ್ದೇನೆ. ಅಂದ್ರೆ ನಾವು ಈ ಬಿಸ್ನೆಸ್ ಗೆ ಬರ್ಬೇಕಿದ್ರೆ ಈ ಬಿಸ್ನೆಸ್ ಅನ್ನು ಮಾಡ್ಬೇಕಿದ್ರೆ ಗೆಲ್ಲಬೇಕಿದ್ರೆ ಏನೆಲ್ಲ ಮಾಡ್ಬೇಕು ಅಂತ ಇರುವಂತದೊಂದು ಇದನ್ನು ಓದ್ತಾ ಇದ್ದೇನೆ. ಅಂದ್ರೆ BE ಸೂಪರ್ ಸ್ಟಾರ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ ಎಲ್ಲ ನಾನು ಓದ್ತಾ ಇದ್ದೇನೆ. ಈ ಬಿಸ್ನೆಸ್ ನಲ್ಲಿ ಗೆಲ್ಲಬೇಕಾದರೆ ಅಂತೇಳಿ ಈ ಬಿಸ್ನೆಸ್ ನಲ್ಲಿ ಗೆಲ್ಲಬೇಕಾದರೆ ನಾವು ಪ್ರತ್ಯೇಕವಾದ ಅರ್ಹತೆಗಳಿವೆಯೇ? ಈ ಬಿಸ್ನೆಸ್ ಮಾಡುವುದಕ್ಕೆ ಯಾವುದಾದರೂ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಗ್ರಿ ಬೇಕೇ? ಇದಕ್ಕೂ ಮೊದಲು ಬಿಸ್ನೆಸ್ ಮಾಡಿದ ಅನುಭವವೇನಾದರೂ ಇರಬೇಕೇ? ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗುವುದಕ್ಕೆ ನಿಮಗೆಂದೇ ಕನಸುಗಳಿರಬೇಕು. ಕನಸನ್ನು ನೆರವೇರಿಸಿಕೊಳ್ಳಬೇಕೆಂಬ ಆಕಾಂಕ್ಷೆ ಇರಬೇಕು. ಕನಸನ್ನು ನೆರವೇರಿಸಿಕೊಳ್ಳಲು ಎಷ್ಟು ಕಷ್ಟವಾದರೂ ಪರವಾಗಿಲ್ಲ ಎಂದು ಕೊಳ್ಳಬೇಕು. ಕಷ್ಟಪಡುವುದಕ್ಕೆ ಯಾವಾಗಲೂ ಸಿದ್ಧರಾಗಿರಬೇಕು. ಈ ಬಿಸ್ನೆಸ್ ಎಷ್ಟೋ ಜನರ ಕನಸನ್ನು ಸಾಕಾರ ಮಾಡಿದೆ. ಎಷ್ಟೋ ಕನಸು ಈ ಬಿಸ್ನೆಸ್ ನಲ್ಲಿ ಲಾಭ ಗಳಿಸಿದ್ದಾರೆ. ಹಾಗೆಯೇ ನನ್ನ ಕನಸನ್ನು ಸಾಕಾರ ಮಾಡುತ್ತದೆ. ನಾನು ಈ ಬಿಸ್ನೆಸ್ ನಲ್ಲಿ ಲಾಭ ಗಳಿಸುತ್ತೇನೆ ಎಂದು ನೀವು ಅಂದುಕೊಂಡರೆ ವಿಜಯವಂತವಾಗಿ ಬಿಸ್ನೆಸ್ ಮಾಡುತ್ತೀರಿ. ನಿಮ್ಮ ಒಂದು ಉದ್ಯೋಗ ನೀವು ಧನವಂತರೇ ಅಥವಾ ಬಡವರೇ? ನಿಮಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ಡಿಗ್ರಿ ಇದೆಯೇ? ಇದಕ್ಕೂ ಮೊದಲು ಬಿಸ್ನೆಸ್ ಮಾಡಿದ ಅನುಭವವಿದೆಯೇ? ಇದ್ಯಾವುದು ಬಿಸ್ನೆಸ್ಗೆ ಅಗತ್ಯವಿಲ್ಲ. ಬಿಸ್ನೆಸ್ಗೆ ಬೇಕಾಗಿರುವುದು ಕನಸುಗಳಿರುವ ವ್ಯಕ್ತಿಗಳು. ಆ ಕನಸುಗಳನ್ನು ನಿಜ ಮಾಡಿಕೊಳ್ಳಬೇಕೆಂಬ ತಪನೆ ಇದ್ದರೆ ಸಾಕು. ಇದೇ ಬಿಸ್ನೆಸ್ ಮಾಡುವುದಕ್ಕೆ ಬೇಕಾದ ಅರ್ಹತೆಗಳು. ಥ್ಯಾಂಕ್ ಯು ಸರ್. ಓದ್ಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಓಕೆ, ಖಂಡಿತವಾಗಿಯೂ ಪಾಸಿಟಿವ್ ಥಿಂಕಿಂಗ್, ಡ್ರೀಮ್ ಪಡ್ಕೊಳ್ಳಿಕ್ಕೆ ನಾವು ಎಷ್ಟೇ ಕಷ್ಟ ಆದ್ರೂ ಸಹ ನಾವು ಆ ಒಂದು ಹಂತದಲ್ಲಿ ಇರ್ಬೇಕು, ಪ್ರಯತ್ನದಲ್ಲಿ ಇರ್ಬೇಕು. ಸೊ ಅದು ನಾವು ಈ ವೇದಿಕೆಯಲ್ಲಿ ಇದ್ದಾಗ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಒಂದು ಭರವಸೆ ನಮ್ಗೆ ಸಿಗ್ತಾ ಇದೆ. ಸೊ ನಂಬಿಕೆಯ ಅಡಿಪಾಯ ಗಟ್ಟಿಯಾಗಿದ್ರೆ ಭರವಸೆಯ ಬೆಳಕು ಸದಾ ಪ್ರಕಾಶಿಸುತ್ತದೆ ಅಂತ ಹೇಳ್ತೀವಿ. ಸೊ ಹಾಗೇನೆ ಇವತ್ತಿನ ಒಂದು ಅಮರವಾಣಿ ಅಂತ ಹೇಳ್ತೀವಿ. ನಾವು ಸ್ಕೂಲಲ್ಲಿ ದಿನ ಅಮರವಾಣಿಗಳನ್ನ ಓದುವಂತದ್ದನ್ನ ನಾವು ಕೇಳಿದ್ದೀವಿ. ಸೊ ಹಾಗೇನೆ ಇವತ್ತಿನ ಒಂದು ಟಿಪ್ ಆಫ್ ದ ಡೇ ಅದನ್ನ ಹೇಳಿಕೆ ನಮ್ ಜೊತೆ ಇನ್ನೊಬ್ರು ಫ್ರೆಂಡ್ ಇದ್ದಾರೆ. ಸೊ ಅವರನ್ನ ಬರಮಾಡ್ಕೊಳ್ತಾ ಇದ್ದೀನಿ. ಸೊ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಇಲ್ಲಿ ಒಬ್ರು ಅಬ್ರಹಾಂ ಲಿಂಕನ್ ಅವ್ರು ಹೇಳಿದ್ದಾರೆ, ಬಿ ಶ್ಯೂರ್ ಯು ಪುಟ್ ಯುವರ್ ಫೀಟ್ ಇನ್ ದ ರೈಟ್ ಪ್ಲೇಸ್ ದೆನ್ ಸ್ಟ್ಯಾಂಡ್ ಫರ್ಮ್ ಅಂತ ಹೇಳಿ. ನಿಮ್ಮ ಪಾದಗಳನ್ನು ಸರಿಯಾದ ಜಾಗದಲ್ಲಿ ಇರಿಸಿ ನಂತರ ನೆಟ್ಟಗೆ ದೃಢವಾಗಿ ನಿಲ್ಲಿ ಎಂದು ಅಬ್ರಹಾಂ ಲಿಂಕನ್ ಅವರು ಹೇಳ್ತಾರೆ. ಅಂದ್ರೆ ನಾವು ನಿಲ್ಬೇಕಾದ್ರೆ ಫಸ್ಟ್ ನಮ್ಮ ಪಾದಗಳನ್ನ ಒಂದು ಒಳ್ಳೆ ಜಾಗದಲ್ಲಿ ಇಡ್ಬೇಕು, ಆಮೇಲೆ ದೃಢವಾಗಿ ನಿಲ್ಬಹುದು ಅಂತ. ಯಾಕಂದ್ರೆ ನಾವು ಸರಿಯಾದ ಒಳ್ಳೆ ಜಾಗದಲ್ಲಿ ಇಲ್ಲ ಅಂದ್ರೆ ನಾವು ನಿಲ್ಲೋ ಚಾನ್ಸಸ್ ಇಲ್ಲ, ಜಾರಬಹುದು, ಬೀಳಬಹುದು ಅಂತ ಹೇಳಿ. ಅದಕ್ಕೆ ಹೇಳಿರೋದು ನಿಮ್ಮ ಪಾದಗಳನ್ನು ಸರಿಯಾದ ಜಾಗದಲ್ಲಿ ಇರಿಸಿ ನಂತರ ನೆಟ್ಟಗೆ ದೃಢವಾಗಿ ನಿಲ್ಲಿ. ಅಂದ್ರೆ ಈಗ ನಾವು ಒಂದು ಯಾವ್ದೋ ಒಂದು ಬಿಸ್ನೆಸ್, ಈಗ ಒಂದು ಕೆಲಸ ಕೈಗೊಳ್ಬೇಕಾದ್ರೆ ಅದನ್ನ ಕರೆಕ್ಟ್ ರೈಟ್ ಕೆಲಸನ ತಗೊಳ್ಬೇಕಾಗತ್ತೆ, ಒಂದು ಕರೆಕ್ಟ್ ಆಗಿರೋ ಕೆಲಸ ತಗೊಳ್ಬೇಕಾಗತ್ತೆ. ಈಗ ನಾವೆಲ್ಲ ಒಂದು ಮೋದಿಕೇರ್ ಬಿಸ್ನೆಸ್ ತಗೊಂಡಿದೀವಿ. ಅದ್ ತಗೊಳ್ಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕು, ಯಾವ್ದೇ ಬಿಸ್ನೆಸ್ ತಗೊಳ್ಬೇಕಾದ್ರೆ ಯೋಚನೆ ಮಾಡ್ಬೇಕು, ಇದು ಯಾವ್ದು ಒಳ್ಳೆ ಬಿಸ್ನೆಸ್ಸಾ ಅಥವಾ ನಾವು ಇದರಲ್ಲಿ ನಮ್ಗೆ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಈ ಒಂದು ಬಿಸ್ನೆಸ್ ತಗೊಂಡಿದೀವಿ, ನಾವು ರೈಟ್ ಪ್ಲೇಸ್ ಅಲ್ಲಿ ಇದೀವಿ ಅಂತ ತಿಳ್ಕೊತೀನಿ. ಯಾಕಂದ್ರೆ ಎಲ್ಲರೂ ಇದ್ರಲ್ಲಿರುವ ಒಂದು
ಲಾಭ ಇರ್ಬೋದು, ಒಳ್ಳೆ ಪ್ರಾಡಕ್ಟ್ ಇರ್ಬೋದು, ಪೀಪಲ್ ಇರ್ಬೋದು, ಇದು ಎಲ್ಲರೂ ಒಳ್ಳೆ ಬಿಸ್ನೆಸ್ ಇರ್ಬೋದು, ಎಲ್ಲ ನೋಡಿ ನಾವು ತಗೊಂಡಿದೀವಿ. ಹಾಗಾಗಿ ಈ ಒಂದು ನಾಣ್ಣುಡಿ ನಮಗೆ ಈ ಒಂದು ಬಿಸ್ನೆಸ್ಗೆ ಸೂಟ್ ಆಗತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ನಾಣ್ಣುಡಿ ಅಂದ್ರೆ ಒಂದು ಟಿಪ್ ಆಫ್ ದಿ ಡೇ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಗೌರೀಶ್. ಧನ್ಯವಾದ ಮೇಡಮ್, ನೀವು ಇವತ್ತಿನ ಹೇಳಿದ ನಾಣ್ಣುಡಿಗೆ ನಿಮಗೆ ಧನ್ಯವಾದಗಳು. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಾವು ನಿನ್ನೆ ನಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಂಡಿದೀವಿ. ತುಂಬಾ ವಿಸ್ತೃತವಾಗಿ ತುಂಬಾ ಚೆನ್ನಾಗಿ ನಮ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ತಾರಾ ಮೇಡಮ್ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ಪುಸ್ತಕ ಕಾರ್ಯಕ್ರಮವನ್ನು ಶುರು ಮಾಡ್ಕೊಳ್ಳೋಣ. ಸೊ ಅವಲೋಕನ ಮಾಡ್ಕೊಳ್ಳುವಂಥದ್ದು, ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು, ಮತ್ತೆ ಸಮಾಲೋಚನೆ ಮತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾವು ಎಷ್ಟು ಕಲ್ತಿದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯ ಅಂದ್ರೆ ಕೇವಲ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ಔದ್ಯೋಗಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಕರೆಕ್ಟ್ ಆಗಿರ್ಬೇಕು, ಅಂದ್ರೆ ಸದೃಢವಾಗಿರ್ಬೇಕು. ಆರ್ಥಿಕವಾಗಿ ಎಷ್ಟೇ ನಾವು ಸದೃಢವಾಗಿದ್ರು ಆರೋಗ್ಯವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಆರೋಗ್ಯದ ಬಗ್ಗೆ ನಾವೇ ಕಾಳಜಿ ವಹಿಸ್ಬೇಕು. ಹೇಗೆ ಅನುಪಯುಕ್ತ ಕಳೆಗಳು ತಾನಾಗೇ ಬೆಳೀತದೆ, ಉಪಯುಕ್ತ ಕಳೆಗಳನ್ನ ನಾವೇ ಬೆಳಿಬೇಕು. ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸುತ್ತಾ ನಿನ್ನೆ ನಡೆದಂತ ಕಾರ್ಯಕ್ರಮದ ಬಗ್ಗೆ ಸಮಾಲೋಚನೆ ಮಾಡೋಣ. ಸೊ ತುಂಬಾ ಜನ ಹ್ಯಾಂಡನ್ನ ರೈಸ್ ಮಾಡಿದ್ದಾರೆ. ಒಬ್ಬೊಬ್ಬರಾಗಿ ಬಂದು ನಿನ್ನೆ ತಿಳ್ಕೊಂಡಂತ ಚಾಪ್ಟರ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನ, ಅವ್ರು ಏನೆಲ್ಲ ಕಲ್ತಿದ್ದಾರೆ, ಏನೆಲ್ಲ ಇಷ್ಟ ಆಗಿದೆ ಶೇರ್ ಮಾಡ್ಕೊಳ್ತಾ ಹೋಗೋಣ. ಸೊ ರೈಸ್ ಹ್ಯಾಂಡ್ ಮಾಡಿದವರಲ್ಲಿ ನಾನು ಒಬ್ಬೊಬ್ಬರನ್ನೇ ಇನ್ವೈಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ನಮ್ಮ ಫ್ರೆಂಡ್ ಅನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಜಯಶ್ರೀ ಮೇಡಮ್, ವೆಲ್ಕಮ್ ಮೇಡಮ್. ಎಸ್, ನಮಸ್ತೆ ಎಲ್ರಿಗೂ ಕೂಡ. ಫ್ರೆಂಡ್ಸ್, ಹೆಸರು ಜಯಶ್ರೀ, ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಗುಡ್ ಜಾಬ್ ಅಲ್ಲಿ ಇದ್ದಾರೆ, ಬಟ್ ನನ್ಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಈ ಬ್ಯೂಟಿಫುಲ್ ಅವಕಾಶದ ಮೂಲಕ ನಾನು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿನ್ನೆ ನೋಡಿ ಇದ್ರಲ್ಲಿ ನಮ್ಗೆ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಅವರು. ಫಸ್ಟ್ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಫಿಸಿಕಲಿ, ಮೆಂಟಲಿ, ಇಮೋಷನಲಿ ಫಿಟ್ ಆಗಿರ್ಬೇಕು. ಸೊ ಅದೇ ತರ ನಮ್ಮ ಲೈಫ್ ಸ್ಟೈಲ್ ಕೂಡ ಹಾಗೆ. ನಾವು ಯಾರೇ ಕಸ್ಟಮರ್ ಹತ್ರ ಹೋದ್ರು ಕೂಡ ಫಸ್ಟ್ ತಿಳ್ಕೊಬೇಕಾಗಿರೋದು ಅವರ ಲೈಫ್ ಸ್ಟೈಲ್ ಹೇಗಿದೆ. ಅದಕ್ಕೆ ನಾವು ಒಂದು ಸಿಂಪಲ್ ಫಾರ್ಮುಲಾ ಹೇಳಿಕೊಟ್ಟಿದ್ದಾರೆ, ಅರ್ನ್ ಅಂತ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸರ್ಸೈಸ್ ಮಾಡ್ಬೇಕು. ಒಂದು ಅವರ ಆಟಿಟ್ಯೂಡ್ ಹೇಗಿರ್ಬೇಕು, EARN ಅಂತ: ಎಕ್ಸರ್ಸೈಸ್, ಆಟಿಟ್ಯೂಡ್, ರೆಸ್ಟ್ ಮತ್ತೆ ನ್ಯೂಟ್ರಿಷನ್. ಸೊ ಇದ್ರ ಬಗ್ಗೆ ವಿಚಾರಿಸ್ಕೊಂಡಾಗ ಎಕ್ಸರ್ಸೈಸ್ ಅವ್ರು ಹೇಗೆ ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರಾ, ವಾಕಿಂಗ್ ಮಾಡ್ತಾ ಇದ್ದಾರಾ, ಅಥವಾ ಅವರು ಮೆಂಟಲಿ ಹೇಗಿದ್ದಾರೆ, ಅವರ ಆಟಿಟ್ಯೂಡ್ ಯಾವ ತರ ಇದೆ, ಪಾಸಿಟಿವ್ ಆಗಿದ್ದಾರಾ, ಅಥವಾ ರೆಸ್ಟ್ ಅವ್ರದ್ದು ಎಷ್ಟು ನಿದ್ದೆ ಚೆನ್ನಾಗಿ ಆಗ್ತಾ ಇದೆಯಾ, ಹಾಗೆ ನ್ಯೂಟ್ರಿಷನ್ ಫುಡ್ ಕೂಡ ಯಾವ ತರ ತಗೋತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಸೊ ಅದ್ರಲ್ಲಿ ಅವರಿಗೆ ಒಂದು ಒಳ್ಳೆ ಗೈಡ್ ಅನ್ನ ಮಾಡ್ಬೋದು. ಸೊ ನ್ಯೂಟ್ರಿಷನ್ಗೆ ಬಂದಾಗ ಖಂಡಿತ ಈ ಸಪ್ಲಿಮೆಂಟ್ಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ನಾವು ತಗೊಳ್ಳೋ ಫುಡ್ ಅಲ್ಲಿ ಎಲ್ಲ ಕೂಡ ನಮ್ಗೆ ಸಿಗೋದೇ ಇಲ್ಲ. ಪ್ರೋಟೀನ್ ಆಗ್ಬಹುದು, ವಿಟಮಿನ್ಸ್, ಮಿನರಲ್ಸ್ ಆಗಿರ್ಬೋದು, ಎಲ್ಲ ಇರೋದಿಲ್ಲ. ಸೊ ತಗೊಂಡ್ರು ಕೂಡ ಅದರಲ್ಲಿ ಇರುವಂತ ಕಲ್ಮಶ ನಮ್ಗೆ ಏನು ನಾವು ಅಡಿಗೆ ಮಾಡ್ಬೇಕಾದ್ರೂ ಕೂಡ ಹಾಗೆ ಬೆಳಗ್ಗೆ ಮಾಡಿಟ್ರೆ ಅದನ್ನ ಮಧ್ಯಾಹ್ನ ತಿಂತೀವಿ ಅಥವಾ ರಾತ್ರಿ ತಿಂತೀವಿ. ಒಂದು ತರಕಾರಿ ಅಥವಾ ಫ್ರೂಟ್ಸ್ ಅನ್ನು ತಂದ್ರು ಕೂಡ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಿ. ಸೊ ಅದು ಎಷ್ಟು ನಮ್ಮ ಬಾಡಿಗೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನಾವು ಫ್ರೆಶ್ ಆಗಿ ಯಾವ್ದು ತಿನ್ನೋದಿಲ್ಲ. ನಮ್ಮ ಒಬ್ಬ ಟ್ರೈನರ್ ಹೇಳ್ತಾ ಇದ್ರು, ಶವದ ಪೆಟ್ಟಿನ ಫ್ರಿಡ್ಜ್ ಅನ್ನೋದು ಒಂದು ಶವದ ಪೆಟ್ಟಿಗೆ ಅಂತ ಹೇಳ್ತಾ ಇದ್ರು. ಸೊ ಎಲ್ಲ ತಂದು ಅದನ್ನ ಸಾಯಿಸಿ ಆಮೇಲೆ ನಾವು ತಿಂತೀವಿ ಅಂತ. ಎಲ್ಲ ಫ್ರೀಸ್ ಮಾಡಿ ಅಥವಾ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬಿಟ್ಟು ತಿಂತಾ ಇರ್ತೀವಿ. ಸೊ ಅದು ನಮ್ ದೇಹಕ್ಕೆ ಒಂಚೂರು ಸಾಕಾಗೋದಿಲ್ಲ. ಅದ್ರದ್ದು ಬೆನಿಫಿಟ್ಸ್ ನಮ್ಗೆ ಖಂಡಿತ ಸಿಗೋದೇ ಇಲ್ಲ. ಹಾಗೆ ನಮ್ಗೆ ಸಿಗ್ತಾ ಇರೋ ಕಲ್ಮಶ ಎಲ್ಲ ಕೂಡ ಪ್ರತಿಯೊಂದು ಫರ್ಟಿಲೈಸರ್ ಇರ್ಬೋದು, ಅದರಿಂದ ಫರ್ಟಿಲೈಸರ್ ಎಷ್ಟು ನಮ್ಮ ಬಾಡಿಗೆ ಡ್ಯಾಮೇಜ್ ಮಾಡುತ್ತೆ. ನಮ್ಮ ಪೊಲ್ಯೂಷನ್ ಇರ್ಬೋದು, ಅದು ಕೂಡ ನಮ್ಮ ಡ್ಯಾಮೇಜ್ ಮಾಡಿ ನಮ್ಮ ಬಾಡಿನಲ್ಲಿ ತುಂಬಾ ಕಲ್ಮಶ ತುಂಬಿರುತ್ತೆ. ಸೊ ಅದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಈ ನಮ್ಮ ನ್ಯೂಟ್ರಿಯೆಂಟ್ಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ರೆಗ್ಯುಲರ್ ಆಗಿ ನಾನ್ ತಗೊಳ್ತಾ ಇರೋದು ಪ್ರೋಟೀನ್, ಮಲ್ಟಿವಿಟಮಿನ್ ಮತ್ತೆ ನಮ್ಮ ಬಾಡಿನ ಕ್ಲೀನ್ ಮಾಡೋದಕ್ಕೆ ಡಿಟಾಕ್ಸ್ ಬೇಕಾಗುತ್ತೆ. ಸೊ ಅದನ್ನ ನಾನು ಹಾಗೆ ಕ್ಯಾಲ್ಸಿಯಂ, ಸೊ ಅದನ್ನ ಕಂಟಿನ್ಯೂಸ್ ಆಗಿ ತಗೋತಾ ಇದ್ದೀನಿ. ಬೇರೆ ಏನು ನಾವು ಯಾವಾಗ್ಲೂ ಫಿಟ್ ಆಗಿರ್ತೀವಿ ಅಂತ ಅನ್ಕೋತೀವಿ. ಇದು ಲೈಫ್ ಲಾಂಗ್ ನಾವು ಫಿಟ್ ಆಗಿರೋದಕ್ಕೆ ಈ ನನ್ನ ಪ್ರಾಡಕ್ಟ್ಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹಾಗೆ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ನನ್ಗೆ ಅಂದ್ರೆ ಫುಲ್ ಹೆಲ್ತ್ ಚೆನ್ನಾಗಿರೋದ್ರಿಂದ
ಈ ಸಪ್ಲಿಮೆಂಟ್ಸ್ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಒಂದು ಗ್ಯಾಸ್ಟ್ರಿಕ್ ಆಗ್ತಾ ಇದ್ದಾಗ ಅವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅದಕ್ಕೆ ಅಮೃತ್ ಶಕ್ತಿನ ನಾನು ಯೂಸ್ ಮಾಡ್ತೀನಿ. ಸೊ ತುಂಬಾ ಜನಕ್ಕೆ ಕೂಡ ರೆಕಮೆಂಡ್ ಕೂಡ ಮಾಡಿದ್ದೀನಿ. ಥ್ಯಾಂಕ್ ಯು. ಓವರ್ ಟು ಯು. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಎಷ್ಟು ನೀಟಾಗಿ ಅವರ ನಿನ್ನೆಯ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಸ್, ಎಲ್ಲದರಲ್ಲೂ ನಾವು ಸಮತೋಲನವನ್ನ ಕಾತ್ಕೊಳ್ಬೇಕು. ಸೊ ಹಾಗೇನಿಗೆ ಮುಂದೆ ಹೋಗೋಣ. ನೆಕ್ಸ್ಟ್ ನಮ್ ಜೊತೆ ಇನ್ನೊಬ್ಬ ಫ್ರೆಂಡ್ ಅನ್ನು ನಾನು ಇನ್ವೈಟ್ ಮಾಡ್ತೀನಿ. ವೆಲ್ಕಮ್ ನಾಗರತ್ನ ಮೇಡಮ್. ಎಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶದಲ್ಲಿ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ನಿನ್ನೆ ಒಂದು ಹೆಲ್ತ್ ಕೇರ್ ಬಗ್ಗೆ ನಮಗೆ ತಿಳ್ಕೊಂಡಾಗ ನಮ್ಮ ಹೆಲ್ತ್ ಅನ್ನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಇಲ್ಲಿ ಏನ್ ಜನ ಇದೀವಿ ನಾವೆಲ್ರಿಗೂ ಕೂಡ ಪ್ರಾಬ್ಲಮ್ ಇದೆ. ಹೊರಡ ಪ್ರಪಂಚದಲ್ಲಿ ಜನರಿಗೆ ಪ್ರಾಬ್ಲಮ್ ಇದೆ, ಹೇಳ್ಕೊಳಲ್ಲ. ಆದ್ರೆ ಇವತ್ತು ನನ್ಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಈ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ತಗೊಂಡಿಲ್ಲ ಅಂದಿದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ತಿರ್ಲಿಲ್ಲ, ನಾನಿಲ್ಲಿ ಮಾತಾಡ್ತಾ ಇರ್ಲಿಲ್ಲ. ನನ್ಗೆ ಏನ್ ಪರ್ಸನಲ್ ಪ್ರಾಬ್ಲಮ್ ಇತ್ತು ಅಂದ್ರೆ, ನನ್ಗೆ ಮಂತ್ಲಿ ಪ್ರಾಬ್ಲಮ್ ಇತ್ತು. ಅದು ಗರ್ಭಕೋಶ ತೆಗಿಬೇಕು ಅಂತ ಹೇಳಿದ್ರು ಡಾಕ್ಟ್ರು. 2-3 ವರ್ಷ ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನನ್ಗೆ ಕಡಿಮೆ ಆಗಿರ್ಲಿಲ್ಲ. ಆದ್ರೆ ಮೋದಿ ಕೇರ್ ಪ್ರಾಡಕ್ಟ್ ನನ್ಗೆ ತುಂಬಾ ಜೀವ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಜೀವನ ಉಳಿಸ್ಕೊಟ್ಟಿದೆ. ಅದರಲ್ಲಿ ನನಗೆ ಫಸ್ಟ್ ನನಗೆ ಆಲ್ ಪ್ಲಾಂಟ್ ಪ್ರೋಟೀನ್, ಇದು ನನ್ನ ಬಾಡಿನ ಸ್ಟಡಿ ಮಾಡಿ, ನನ್ನ ಬಾಡಿನ ಸ್ಟ್ರೆಂತ್ ಮಾಡಿ, ನನ್ನ ಆರೋಗ್ಯನ ಕಾಪಾಡಿದೆ. ಇದನ್ನ ನಾನು ತಗೊಳ್ಳೋದ್ರಿಂದ ಇವತ್ತು ತಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಗೆ ಏಜ್ ಆಗ್ತಾ ನಮ್ಗೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆ ಶಕ್ತಿನ ಒದಗಿಸ್ಕೊಡಕ್ಕೆ ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಅದೇ ತರ ನನಗೆ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಗಾರ್ಲಿಕ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಫ್ಯಾಕ್ಸ್ ಆಯಿಲ್ ನಾನು ತಗೊಂತಾ ಇದ್ದೀನಿ. ಇದನ್ನ ತಗೊಳ್ಳೋದ್ರಿಂದ ನನ್ನ ಆರೋಗ್ಯ ತುಂಬಾ ಚೆನ್ನಾಗಾಯ್ತು. ನಾನು ಅದನ್ನ ಕಂಟಿನ್ಯೂ 1 ವರ್ಷ ನಾನು ಟ್ರೀಟ್ಮೆಂಟ್ ಮಾಡಿದ್ದೆ. ಇವಾಗ ಏನಿಲ್ಲ, ಇವಾಗ ಅವಾಗ ನಾನು 3 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದೇ ರೀತಿ ನನಗೆ ಮಲ್ಟಿ ವಿಟಮಿನ್, ಇದು ಕೂಡ ಅಷ್ಟೇ. ನಾವು ಹೊರಗಡೆ ನಾವು ತಿಂತ ಆಹಾರದಲ್ಲಿ ನಮ್ಗೇನು ಅಷ್ಟು ವಿಟಮಿನ್ ಮಿನರಲ್ಸ್ ಸಿಗ್ತಾ ಇಲ್ಲ. ಅದರಿಂದ ಇದನ್ನ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯನ ನಾವು ಆರೋಗ್ಯವಾಗಿ ಕಾಪಾಡ್ಕೋಬಹುದು. ಹಾಗೆ ನನ್ಗೆ ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ. 6-7 ವರ್ಷದಿಂದ ಡಾಕ್ಟರ್ ಹತ್ರ ಹೋಗೇ ಇಲ್ಲ. ಗರ್ಭಕೋಶನ ತೆಗ್ದಿಲ್ಲ ಅಂತ ಹೇಳಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಅದೇನೆ. ಅದ್ ತೆಗ್ದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಕೆಲವರಿಗೆ ಕಷ್ಟ ಆಗುತ್ತೆ, ಕೆಲವರಿಗಿಲ್ಲ. ಆದ್ರೆ ನನ್ಗೆ ಯಾವ್ದೇ ರೀತಿ ತೊಂದರೆ ಆಗ್ಲಿಲ್ಲ. ನನ್ ಕೆಲ್ಸಗಳು ಏನಿದೆ ಅದೆಲ್ಲ ಮಾಡ್ಕೊಂಡು ಆರಾಮ್ಸೆ ನಾನು ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ನೀವು ಸಹ ತುಂಬಾ ಚೆನ್ನಾಗಿ ನಿನ್ನೆ ಕಾರ್ಯಕ್ರಮ ಮತ್ತು ನಿಮಗಾದಂತ ಉಪಯೋಗದ ಬಗ್ಗೆ ವಿವರಣೆಯನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಹಾಗೆ ನೆಕ್ಸ್ಟ್ ನಾನು ಇನ್ನೊಬ್ಬ ಫ್ರೆಂಡ್ ಅನ್ನ ನಮ್ಮ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಮಹೇಶ್. ಥ್ಯಾಂಕ್ ಯು ಸರ್. ಸೊ ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕೇರ್ ಅವಕಾಶದಲ್ಲಿ ಇದ್ದೀನಿ. ಒಂದು ಗ್ರೇಟ್ ಆಪರ್ಚುನಿಟಿ. ಸೊ ಇದು ಮೇನ್ ಆಗಿ ನಾವು ತಾರಾ ಮೇಡಮ್ ಏನೆಲ್ಲ ಹೇಳಿದ್ದಾರೆ, ಸೊ ಇವೆಲ್ಲ ನಾನು ಬಳಸ್ಕೊಂಡು ಅಂದ್ರೆ ಸೊ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸೋದು ಹೇಗೆ ಅಂತಂದ್ರೆ, ಸೊ ಆರೋಗ್ಯ ಅನ್ನೋದು ಸುಮ್ಮನೆ ಅಂದ್ರೆ ಒಂದು ತರದಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ಬೇರೆ ಬೇರೆ ರೀತಿಯ, ಈಗ ಒಬ್ಬೊಬ್ರು ಹೇಗಂದ್ರೆ ಮನೆಯಲ್ಲಿ ಚೆನ್ನಾಗಿರ್ತಾರೆ, ಹೊರಗಡೆ ಅಂದ್ರೆ ಬೇರೆಯವರಿಗೆ ಇಷ್ಟ ಆಗಲ್ಲ. ಸೊ ಅದೇ ತರ ಹೊರಗಡೆ ಚೆನ್ನಾಗಿರ್ತಾರೆ, ಮನೇಲಿ ಚೆನ್ನಾಗಿರಲ್ಲ. ಅಂದ್ರೆ ಬೇರೆ ಬೇರೆ ವಿಧದಲ್ಲಿ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ, ಸೊ ಈ ತರ ಎಲ್ಲಾ ಎಲ್ಲಾ ಕ್ಷೇತ್ರದಲ್ಲೂ ಸಾಮರಸ್ಯವನ್ನ ಹೊಂದುವುದಿಲ್ಲ. ಸೊ ಅದನ್ನ ತಿಳ್ಕೊಳ್ಳೋದು, ಸೊ ನಮ್ಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಆಗಿತ್ತು. ಸೊ ಅದನ್ನ ನಮ್ಗೆ ಈ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಕಲ್ಸ್ಕೊಟ್ಟಿದೆ. ಸೊ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ತರ ಇರ್ಬೇಕು ಅನ್ನೋದನ್ನ ಈ ಒಂದು ಹೆಲ್ದಿ ಪಡ್ಕೊಳ್ಳೋದು ಯಾವ ತರ ಒಂದು ಒಳ್ಳೆ ಶಿಕ್ಷಣವನ್ನ ಕೊಟ್ಟಿದೆ. ಥ್ಯಾಂಕ್ಸ್ ಟು ಮೋದಿ ಕೇರ್ ಅಂಡ್ ಥ್ಯಾಂಕ್ಸ್ ಟು ಮೈ ಅಪ್ಲೈನ್ ಎಲ್ಲ ಲೀಡರ್ಸ್ಗೂ ಕೂಡ ಒಂದ್ ಸೆಕೆಂಡ್ ಧನ್ಯವಾದ ಹೇಳ್ತಾ, ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಎಲ್ಲಾ ಪ್ರಾಡಕ್ಟ್ಗಳು ಇಷ್ಟನೇ. ಸೊ ಯಾವ್ದು ಏನ್ ಚೆನ್ನಾಗಿಲ್ಲ ಅನ್ನೋದಿಲ್ಲ. ಯಾಕಂದ್ರೆ ನನ್ ಮನೆಗೆ ಬೇಕಾಗಿರೋ ವಸ್ತುಗಳನ್ನ ನಾನು ನಿರಂತರವಾಗಿ ಬಳಸೋದ್ರಿಂದ ಸೊ ನನ್ನ ಹೆಲ್ತ್, ಆದ್ರೆ ನನ್ನ ಆರೋಗ್ಯ ಜೊತೆಗೆ ನಮ್ಮ ಕುಟುಂಬದ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳಿಕ್ಕೆ ಒಂದು ಉತ್ತಮ ವೇದಿಕೆ ಇದು ಸಿಕ್ಕಿದೆ. ಸೊ ಅದರಲ್ಲಿ ಒಂದು ನಾನು ಹೇಳೋದಾದ್ರೆ, ಯಾಕೆ ಬ್ರ್ಯಾಂಡೆಡ್ ಬಳಸ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ನಾವು ನೋಡಿ ಒಂದು ಚಪ್ಪಲಿ ತಗೊಳ್ಳಿಕ್ಕೆ ಹೋದ್ರು ಕೂಡ ಬ್ರ್ಯಾಂಡೆಡ್ ಅನ್ನ ನೋಡ್ತೀವಿ. ಅದೇ ತರ ಬಟ್ಟೆ ತಗೊಳ್ಳಿಕ್ಕೆ ಹೋದ್ರು ಬ್ರ್ಯಾಂಡೆಡ್ ಅನ್ನ ನೋಡ್ತೀವಿ. ಯಾಕಂದ್ರೆ ಬಟ್ಟೆನೂ ಕೂಡ ಒಂದು 3 ತಿಂಗಳ 6 ತಿಂಗಳ ಅಥವಾ 1 ವರ್ಷದಲ್ಲಿ ಹರಿದೋಗುತ್ತೆ, ಚಪ್ಪಲಿನೂ ಹರಿದೋಗುತ್ತೆ. ಬಟ್ ನಾವು ದಿನನಿತ್ಯ ಬೆಳಿಗ್ಗೆ ನಾವು ಹಲ್ಲುಜ್ಜಲಿಕ್ಕೆ ಅಂದ್ರೆ ಹಲ್ಲು ಉಜ್ಜಲಿಕ್ಕೆ ನಾವು ಯಾವ್ದೋ ಒಂದು ಕಳಪೆ ಗುಣಮಟ್ಟವನ್ನ ನೋಡಿದಾಗ, ಸೊ ನಮ್ಗೆ ಜೀವನ ಪರ್ಯಂತ ಹಲ್ಲು ಬೇಕು ಅಂದ್ರೆ ನಾವು ಯಾಕೆ ಬ್ರ್ಯಾಂಡೆಡ್ ನೋಡ್ಬಾರ್ದು? ಸೊ ಈ ತರ ಒಂದು ಬ್ರ್ಯಾಂಡೆಡ್ ಅನ್ನ ಬಳಸ್ಬೇಕು. ಯಾಕಂದ್ರೆ ಜೀವನ ಪರ್ಯಂತ ನನಗೆ ಹಲ್ಲು ಬೇಕು ಅಂದ್ರೆ ಸೊ ನಾನು ಬ್ರ್ಯಾಂಡೆಡ್ ಅನ್ನ ಬಳಸ್ಬೇಕು ಅನ್ನೋದು ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಒಳ್ಳೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಒಂದು ಪ್ರಾಡಕ್ಟ್ ಗಳನ್ನ ಬಳಸ್ಕೊಂಡು ನನ್ನ ಆರೋಗ್ಯನ ಗಳಿಸ್ತಾ ಇದ್ದೀನಿ.
ಸೊ ಈಗ ಅಂದ್ರೆ ನಾನು ಬೇಸಿಕಲಿ ಎಲ್ಲ ಹಾಸ್ಪಿಟಲ್ಗೆ ಹತ್ತತ್ರ ಒಂದ್ 2-3 ವರ್ಷದಿಂದ ನಾನು ಹೋಗ್ಲಿಲ್ಲ. ಯಾಕಂದ್ರೆ ನಾವು ಅದೇ ಪ್ರಿಕಾಷನ್ಸ್ ಅಂತ ತಗೊಳ್ತಾ ಇದೀವಲ್ಲ, ರೋಗ ಬರ್ದಿದ್ದಕ್ಕೆ ತಡೆಗಟ್ಲಿಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನಾನು ಸೊ ನಮ್ಗೆ ಅಂದ್ರೆ ನಮ್ಮ ಬಾಡಿಗೆ ಏನೆಲ್ಲ ಬೇಕು ಅನ್ನೋದನ್ನ ಆಕ್ಚುಲಿ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಅಥವಾ ನೀರ್ ಕುಡಿಯುವುದಾಗಿರ್ಬೋದು, ಇವೆಲ್ಲಾನು ಕೂಡ ನಾವು ಇಲ್ಲಿ ಪಡ್ಕೊಂಡಾಗ ನಾವು ಅಂದ್ರೆ ಹಾಸ್ಪಿಟಲ್ ಇಂದ ದೂರ ಇರ್ಲಿಕ್ಕೆ ದಾರಿ ನಮಗೆ ಮಾಡಿಕೊಟ್ಟಿದೆ. ಸೊ ಅದಕ್ಕೆ ಪ್ರತಿದಿನ ಏನು ವಿಟಮಿನ್ ತಗೊಳ್ತಾ ಇದ್ದೀನಿ, ಪ್ರೋಟೀನ್ ತಗೊಳ್ತಾ ಇದ್ದೀನಿ. ಜೊತೆಗೆ ಅಂದ್ರೆ ಎಷ್ಟು ಅವಾಗ ಏನಾದ್ರು ಈಗ ಪುದೀನ, ತುಳಸಿ ಈ ತರ ಬೇರೆ ಬೇರೆದನ್ನ ತಗೊಳ್ತಾ ಇದ್ದೀನಿ. ಸೊ ನಿನ್ನೆ ಏನ್ ಮೇಡಮ್ ಹೇಳಿದಾರೆ ಇವೆಲ್ಲನೂ ಕೂಡ ಅವಶ್ಯಕತೆ ಇದೆ. ಯಾವ್ದು ಸಮಸ್ಯೆ ಬಂದಾಗ ಅದು ಅದಕ್ಕೆ ಸಂಬಂಧಪಟ್ಟದಿದೆ. ಸೊ ನಮ್ ಬೇಸಿಕ್ ಆಗಿ ನಮ್ ಬಾಡಿಗೆ ಏನು ವಿಟಮಿನ್ಸ್ ಬೇಕು, ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಮತ್ತೆ ಫ್ಯಾಟ್ ಬೇಕು. ಸೊ ಇದೆಲ್ಲ ಇಷ್ಟಿಷ್ಟು ಪರ್ಸೆಂಟೇಜ್ ಬೇಕು ಅಂತ ಇರುತ್ತೆ. ಸೊ ನಿಮ್ಗೆ ಇದನ್ನ ಮುಂದಿನ ದಿನದಲ್ಲಿ ನಿಮಗೂ ಕೂಡ ಈ ಒಂದು ಮಾಹಿತಿಗಳು ಸಿಗ್ತಾ ಹೋಗುತ್ತೆ, ನಮ್ಮ ದೇಹವನ್ನ ಹೇಗೆ ನಾವು ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ. ಸೊ ಇದನ್ನ ನೀವು ಕಲಿತಾ ಹೋಗ್ಬೋದು ಅಂತ ಹೇಳ್ತಾ ನನಗೆ ಇಷ್ಟೊತ್ತಿನವರೆಗೆ ಮಾತಾಡ್ಲಿಕ್ಕೆ ಕೊಟ್ಟದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್, ನಿಮ್ಮ ಅನಿಸಿಕೆಯನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಸ್, ಖಂಡಿತ ಹೊರಗಡೆ ಬೇಕಷ್ಟು ಪ್ರಾಡಕ್ಟ್ಗಳು, ಬೇಕಾದಷ್ಟು ಪ್ರಾಡಕ್ಟ್ಗಳು ಸೇಮ್ ಸಿಗುತ್ತೆ. ಆದ್ರೆ ನಾವು ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿರುವಂತ ಪ್ರಾಡಕ್ಟ್ ಗಳನ್ನೇ ತಗೊಳ್ಳಿಕ್ಕೆ ಹೋಗ್ಬೇಕು. ಹೇಗೆ ನಾವು ಒಂದು ವಸ್ತುವನ್ನ ತಗೊಳ್ಬೇಕಾದ್ರೆ, ಬುಕ್ ಮಾಡ್ಬೇಕಾದ್ರೆ ಟ್ರ್ಯಾಕ್ ರೆಕಾರ್ಡ್ ನೋಡ್ತೀವಿ, ರಿವ್ಯೂ ನೋಡ್ತೀವಿ, ಯಾರು ಕಮೆಂಟ್ ಹೆಂಗ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಸೊ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವಂತಹ ಪ್ರಾಡಕ್ಟ್ ಗಳ ಕಡೆಗೆ ಗಮನ ಹರಿಸಬೇಕು. ಮೋದಿ ಕೇರ್ ಒಂದು ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿರುವಂತದ್ದು. ಎಲ್ಲಾ ಪ್ರಾಡಕ್ಟ್ಗಳು ಹೊರಗಡೆ ಸಿಗುತ್ತೆ, ಸೊ ಆದ್ರೆ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ನಾನು ಇನ್ನೊಬ್ಬ ಫ್ರೆಂಡ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಳ್ತೇನೆ. ವೆಲ್ಕಮ್ ಉಮೇಶ್ ಸರ್. ನಮಸ್ತೆ ಎಲ್ಲರಿಗೂ. ಉಮೇಶ್ ಅಂತ ಪ್ರೈವೇಟ್ ಕಂಪನಿಯಲ್ಲಿ ಫಿನಾನ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಿರೋ, ಜೊತೆಗೆ ವಂಡರ್ಫುಲ್ ಬಿಸ್ನೆಸ್ ಮೋದಿಗೆ ಅವಕಾಶದಲ್ಲಿದ್ದೇನೆ. ನೆನ್ನೆ ನೋಡಿರುವಂತ ತಾರಾ ಮೇಡಮ್ ಪ್ರೋಗ್ರಾಮ್ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ ಮಾಡುವಂತದ್ದು. ನಾನು ಕೂಡ ಪ್ರತಿದಿನ ಒಂದೊಂದು ಪ್ರಾಡಕ್ಟ್ ಅಂತ ಒಂದೊಂದಲ್ಲ, ತುಂಬಾ ಪ್ರಾಡಕ್ಟ್ ಹೆಲ್ತ್ ಸಪ್ಲಿಮೆಂಟ್ ತಗೋತಿದ್ದೇನೆ. ಅದರಲ್ಲಿ ಪ್ರೋಟೀನ್ ಪೌಡರ್ ತಗೋತಿದ್ದೇನೆ. ಗ್ರೀನ್ ಟೀ ಅಂತೂ ನಿಜವಾಗಿ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಯಾವಾಗ ನಮ್ಮ ಬಾಡಿಯಲ್ಲಿ ತುಂಬಾ ಸ್ಟ್ರೆಸ್ ಅಂತ ಅನಿಸುತ್ತೆ, ನಾವು ಗ್ರೀನ್ ಟೀ ಅಂತ ತಗೊಂಡಾಗ ನಿಜವಾಗಿ ಆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಈವನ್ ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಯಾವಾಗ್ಲೂ ಕೂಡ ಅದನ್ನ ತಗೋತಾ ಇದ್ರೆ ನಿಜವಾಗಿ ನಮ್ಗೆ ಒಂದು ಹೆಲ್ತ್, ಇವಾಗ ಇಲ್ಲಿರುವಂತ ಒಂದೊಂದು ಪ್ರಾಡಕ್ಟ್ ಕೂಡ ಮಲ್ಟಿಪಲ್ ಬೆನಿಫಿಟ್ ಅನ್ನು ಕೊಡ್ತಾ ಇದೆ. ನಾವು ಒಂದು ಜಸ್ಟ್ ಹೇಳೋದಿದ್ರೆ, ಇವಾಗ ನಮ್ಮಲ್ಲಿರುವಂತ ಡಿಟಾಕ್ಸ್ ಕೂಡ ಅಷ್ಟೇ ಎಷ್ಟೊಂದು ಬೆನಿಫಿಟ್ ಕೊಡ್ತಾ ಇದೆ. ಈ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಅಷ್ಟೇ ಸೈವೇದಿಕ್ ಅಂದ್ರೆ ಆಯುರ್ವೇದ ಮತ್ತೆ ಸೈನ್ಸ್ ವಿಜ್ಞಾನದ ಸಮ್ಮಿಳನದಿಂದ ಮಾಡಿರುವಂತದ್ದು. ಈವನ್ ನಮ್ಮ ಡಿಟಾಕ್ಸ್ ಅಲ್ಲಿ ಕೂಡ 10 ಗಿಡಮೂಲಿಕೆಗಳನ್ನ ಮಾಡಿರುವಂತದ್ದು ಕೂಡ ಅಷ್ಟೇ. ಒಂದ್ಸಾರಿ ನೋಡಿ, ಆಕ್ಚುಲಿ ಇವಾಗ ನಮ್ಮ ಡಿಟಾಕ್ಸ್ ಅಷ್ಟೇ ನಾವು ತಗೊಂಡು ಆಮೇಲೆ ಒಂದ್ ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಯೂಸ್ ಮಾಡಿದಾಗ ನಮ್ಮ ದೇಹದಲ್ಲಿರುವಂತ ಕಲ್ಮಶ ಹೊರಗಡೆ ಹೋದಾಗ ನಿಜವಾಗಿ ಗೊತ್ತಾಗುತ್ತೆ ಎಷ್ಟೊಂದು ಕಲ್ಮಶ ಇಮಿಡಿಯೇಟ್ ಆಗಿ ಶುರು ಆಗುತ್ತೆ ಅಂತ ಹೇಳ್ಕೊಂಡು. ಪ್ರತಿ ವರ್ಷ ನಾವು ಏನು ಒಂದು ವರ್ಷದಲ್ಲಿ ಸುಮಾರು 4 ಲೀಟರ್ನಷ್ಟು ಕಲ್ಮಶ ಅಥವಾ ಕೆಮಿಕಲ್ ಅಥವಾ ವಿಷ ನಮ್ಮ ಬಾಡಿಯಲ್ಲಿ ಸೇರ್ಕೊಳ್ಳುತ್ತೆ. ಸೊ ಅದನ್ನ ದೂರ ಮಾಡೋದಕ್ಕೆ ನಿಜವಾಗಿನೂ ತುಂಬಾ ಹೆಲ್ಪ್ ಆಗುವಂತದ್ದು ನಮ್ಮ ಡಿಟಾಕ್ಸ್. ಅದ್ರ ಜೊತೆಗೆ ನಾನು ಯೂಸ್ ಮಾಡ್ತಿದ್ದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಮತ್ತೆ ಮಲ್ಟಿವಿಟಮಿನ್, ಅದನ್ನು ಕೂಡ ನಾನು ರೆಗ್ಯುಲರ್ ಆಗಿ ತಗೋತಿದ್ದೇನೆ. ಎಲರ್ಜಿ ಅಂತ ಅಂದಾಗ ನಾನು ಗಾರ್ಲಿಕ್ ಪಲ್ಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಕ್ಯಾಲ್ಸಿಯಂ ಮತ್ತೆ ಮಲ್ಟಿವಿಟಮಿನ್ ನಿಜವಾಗಿ ತುಂಬಾನೇ ಹೆಲ್ಪ್ ಆಗಿದೆ. ನಂಗೆ ಆಕ್ಚುಲಿ ಮಂಡಿ ನಾವು ಇದ್ದಾಗ ಕಾರ್ ಓಡಿಸಕ್ಕೆಲ್ಲ ತುಂಬಾ ಸ್ಟ್ರೆಸ್ ಅನಿಸ್ತಾ ನೋವಾಗ್ತಾ ಇತ್ತು. ಸೊ ಇವಾಗ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ರಿಯಲಿ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ಮೋದಿ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಉತ್ತಮ ವಿವರಣೆ, ಏನೇ ನಡೆದ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಟ್ಟಿರೋ ಹಾಗೆ, ನೀವೆಲ್ಲ ಏನೆಲ್ಲ ಪ್ರಾಡಕ್ಟ್ ಬಳಸ್ತಾ ಇದ್ದೀರಾ ಮತ್ತೆ ಅದು ಯಾವ ಕಾರಣಕ್ಕೆ ಬಳಸ್ತಾ ಇದ್ದೀರಾ ಅನ್ನೋದನ್ನ ವಿವರಣೆ ಕೊಟ್ಟಿದ್ದೀರಾ. ಸೊ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಸಹಾಯ ಆಗುತ್ತೆ. ಯಾವ ಕಾರಣಗಳಿಗೆ ಏನೇನ ಡಿಸೀಸ್ಗೆ ಯಾವ್ದನ್ನ ಬಳಸಿದ್ರೆ ಉತ್ತಮ ಅನ್ನೋದು ಹೇಳಿದ್ರೆ ಉತ್ತಮ. ಖಂಡಿತವಾಗಿಯೂ ಉಳಿದವರಿಗೂ ಸಹ ಅದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇನ್ನೊಬ್ಬರ ಫ್ರೆಂಡ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಕೃಷ್ಣಪ್ಪ ಸರ್. ಓಕೆ, ಆಡಿಬಲ್ ಇಲ್ಲ. ಎಸ್, ವೆಲ್ಕಮ್. ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೃಷ್ಣಪ್ಪ. ನಾನೊಂದು ನಿಯೋಕ್ರಾಫ್ಟ್ ಮೆಡಿಕಲ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಫೈನಾನ್ಷಿಯಲ್ ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ನಾನು ಮೋದಿ ಕೇರ್ ಅಲ್ಲಿ ಇದ್ದೀನಿ. ಅದ್ರ ಜೊತೆಗೆ ಬಂದ್ಮೇಲೆ ಗೊತ್ತಾಯ್ತು ನನ್ನ ಹೆಲ್ತ್ ನ ಸಹ ನಾನು ಇಂಪ್ರೂವ್ ಮಾಡ್ಕೋಬಹುದು ಇದರಲ್ಲಿ ಅಂತ. ಯಾಕಂದ್ರೆ ಇವತ್ತು ನಾವು ಕಲ್ಮಶ ಇಲ್ದಿರೋ ವಸ್ತುಗಳು ಎಲ್ಲಾದ್ರೂ ಹುಡುಕ್ತಾ ಹೋದ್ರೆ 100% ಗ್ಯಾರಂಟಿ ಇದೆ ಅಂತ ಹುಡುಕ್ತಾ ಹೋದ್ರೆ ಸಿಗೋದು ತುಂಬಾ ಕಷ್ಟ.
ಹಾಗಾಗಿ ಮೋದಿ ಕೇರ್ ನಲ್ಲಿ ನನ್ಗೆ 100%, ಅಂದ್ರೆ ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಾನು ನನ್ನ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳಕ್ಕಾಗ್ಲಿ ಅಥವಾ ಬೇರೊಬ್ಬರನ್ನ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಕ್ಕಾಗ್ಲಿ ಒಂದೇ ಒಂದು ಅವಕಾಶ ಮೋದಿ ಕೇರ್ ಪ್ರಾಡಕ್ಟ್. ತುಂಬಾ ಚೆನ್ನಾಗಿರುವಂತದ್ದು. ನಾವು ಯಾವ್ದಾದ್ರು ಪ್ರಾಡಕ್ಟ್ ಅಮ್ಮ ಮಾಡಿದ ಪದಾರ್ಥಗಳು ಅಂತ ಏನ್ ಹೇಳ್ತೀವಿ, ಅದು ಇವತ್ತು ಮೋದಿ ಕೇರ್ ಮಾತ್ರ ಸಿಗುತ್ತೆ. ಯಾಕಂದ್ರೆ ನಮ್ಗೆ ಎಲ್ಲಾ ಕಡೆ ಕಲಬೆರಕೆ ಕಲ್ಮಶ ಇರುವಂತ ಪದಾರ್ಥಗಳೇ ಸಿಗುತ್ತೆ. ಯಾವ್ದು ನಾವು ನಂಬಿಕೆಯಿಂದ ಬೇರೊಬ್ಬರಿಗೆ ಹೇಳಕ್ಕೆ ಬರೋದಿಲ್ಲ. ಇಂತ ತಗೊಳ್ಳಿ, ಯಾವ್ದೇ ಇವತ್ತು ಮೆಡಿಕಲ್ ಸ್ಟೋರ್ ಇಂದ ಇದನ್ನ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ. ಇವತ್ತು ನಾವು ನಿಮ್ಗೆ ನೆಗಡಿ ಹೋಗುತ್ತೆ ಇದನ್ನ ತಗೊಳ್ಳಿ ಅಂತ ಹೇಳಕ್ ಬರ್ತಾ ಇಲ್ಲ, ಯಾರಿಗೂ ರೆಕಮೆಂಡ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಮೋದಿ ಕೇರ್ ಪ್ರಾಡಕ್ಟ್ ನ ನಾವು 100% ನಾವು ನಂಬಿಕೆಯಿಂದ ರೆಕಮೆಂಡ್ ಮಾಡ್ಬೋದು. ಯಾವಾಗ ನಾವು ಯೂಸ್ ಮಾಡಿ ಅದರಿಂದ ಬೆನಿಫಿಟ್ ಪಡಿತೀವೋ ಅದನ್ನ ಪಡಿಬಹುದು. ನಿನ್ನೆ ತಾರಾ ಮೇಡಮ್ ಎಷ್ಟು ಚೆನ್ನಾಗಿ ಒಂದೊಂದು ಪ್ರಾಡಕ್ಟ್ ಬಗ್ಗೆನು ನಾವು ಇದನ್ನ ತಗೊಳ್ಳೋದ್ರಿಂದ ಎದಕ್ಕೆ ಯಾವ್ಯಾವ ಇದನ್ನ ತಗೋಬಹುದು, ನಮ್ ಹೆಲ್ತ್ ಹೇಗೆ ನಾವು ಕಾಪಾಡ್ಕೋಬಹುದು ಅನ್ನೋದನ್ನ ವಿವರವಾಗಿ ವಿವರಣೆಯಾಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಈ ಪದಾರ್ಥನ ಬಳಸೋದ್ರಿಂದ ನಮ್ ಹೆಲ್ತ್ ಹೇಗೆ ನಾವು ನಮ್ಮ ಕೈಯಲ್ಲಿ ಇಟ್ಕೋಬಹುದು ಅಂತ. ತುಂಬಾ ಥ್ಯಾಂಕ್ಸ್ ಈ ಪದಾರ್ಥಗಳಿಗೆ, ಸಮೀರ್ ಮೋದಿ ಸರ್ಗೂ. ಯಾಕಂದ್ರೆ ಈ ಕಾನ್ಸೆಪ್ಟ್ ನ ಇಂಡಿಯಾಗೆ ತಂದು ಭಾರತದ ಜನ ಎಲ್ಲಾರುನು ಎಕಾನಮಿಕಲಿ ಸದೃಢರಾಗ್ಬೇಕು ಅಂತ ಬಯಸಿರೋದು ಅವ್ರ ಥಾಟ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸಪ್. ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ನನ್ನನ್ನ ಕರೆದು ಈ ಒಂದು ಸಣ್ಣ ಒಂದು ಅನುಭವನ ಹಂಚ್ಕೊಳ್ಳಕ್ಕೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್. ಓಕೆ, ಮುಂದೆ ಹೋಗೋಣ. ಇನ್ನೊಬ್ರು ನಮ್ ಜೊತೆ ಸಹೋದ್ಯೋಗಿ ಇನ್ನೊಬ್ರು ಇದ್ದಾರೆ, ಸೊ ಅವರನ್ನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ಗಣೇಶ್ ಸರ್. ಗುಡ್ ಮಾರ್ನಿಂಗ್. ಹೆಸರು ಗಣೇಶ್. ನಾನು ಕಳೆದ 4 ತಿಂಗಳಿಂದ ಈ ಒಂದು ಮೋದಿ ಕೇರ್ ಆಪರ್ಚುನಿಟಿಯಲ್ಲಿ ಇರೋದು. ಬ್ಯಾಕ್ ಗ್ರೌಂಡ್ ಬಂದು ಸೈಕಲ್ ಮೆಕ್ಯಾನಿಕ್. ನನಗೆ ನಿನ್ನೆ ತಾರಾ ಮೇಡಮ್ ಹೇಳಿದ್ರಲ್ಲಿ ಏನಕ್ಕೆ ನಾವು ವೆಲ್ನೆಸ್ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು, ಯಾಕಂದ್ರೆ ಯೂಸ್ ಮಾಡ್ಬೇಕು. ನಾವು ಇವಾಗ ಬೆಳೀತಿರೋ ಪದ್ಧತಿ ವಿಷಕಾಂಶವಾಗ್ತಾ ಇದೆ, ಎಲ್ಲ ಮೆಡಿಸಿನ್ ಹಾಕಿ ಬೆಳೀತಿದ್ದಾರೆ. ಅದರಿಂದ ಆಗ್ಬಿಟ್ಟು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ಆರೋಗ್ಯ ಸಮಸ್ಯೆ ಒಂದು ಹಾಸ್ಪಿಟ್ಲ್ ಹೋಗಿ ಮೆಡಿಸಿನ್ ತಿನ್ನೋದಕ್ಕಿಂತ ಒಂದು ಒಳ್ಳೆ ಊಟದಿಂದಾನೇ ಆರೋಗ್ಯ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದು ತುಂಬಾ ಚೆನ್ನಾಗಿತ್ತು. ಜೊತೆಯಲ್ಲಿ ಚಾಪ್ಟರ್ 7 ಅಲ್ಲಿ ಕೆಲವೊಂದೆಲ್ಲ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಹೇಳಿದ್ರಲ್ಲ, ಇದನ್ನೆಲ್ಲ ಹೇಳ್ಬೇಕಾದ್ರೆ ಬೇರೆಯವ್ರನ್ನ ನಾವು ಪ್ರಾಡಕ್ಟ್ ನ ಕೊಡ್ಬೇಕಾದ್ರೆ ಅವ್ರನ್ನ ಮಾತಾಡಿಸ್ಬೇಕು. ಅವರು ರೊಟೀನ್ ಹೇಗಿದೆ ಅಂತ ತಿಳ್ಕೊಬೇಕಂತ ಹೇಳಿದ್ರು. ಈ ರೊಟೀನ್ ತಿಳ್ಕೊಂಡಾಗ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಇದನ್ನೆಲ್ಲ ನಾವು ಕೇಳ್ತೀವಿ. ಬಿಸಿ ನೀರು ಸ್ನಾನ ಮಾಡ್ತೀರಾ, ದಿನಕ್ಕೆ ಎಷ್ಟು ಸಲ ಸ್ನಾನ ಮಾಡ್ತೀರಾ, ಮತ್ತೆ ಎಷ್ಟು ಸಲ ಸ್ನಾನ ಮಾಡ್ತೀರಾ, ಕೂದಲು ಯಾವ ರೀತಿ ಡ್ರೈ ಮಾಡಿಸ್ತೀರಾ, ಇದನ್ನೆಲ್ಲ ಕ್ವಶನ್ ನಾವು ಕೇಳ್ತೀವಿ. ಆದ್ರೆ ನಮಗೆ ಆನ್ಸರ್ ಸಿಕ್ಲಿಲ್ಲ. ಆನ್ಸರ್ ಸಿಕ್ಕಿದ್ರೆ ಹೆಲ್ಪ್ ಆಗ್ತಾ ಇತ್ತು. ನಾನು ಹೊಸದಾಗಿ ಬಂದಿರೋದ್ರಿಂದ ಬೇರೆಯವ್ರಿಗೆ ಕೇಳ್ಬೋದು, ಓಕೆ ಕೇಳಿಸ್ಕೊತೀನಿ. ಅವ್ರಿಗೆ ಏನು ಆನ್ಸರ್ ಮಾಡ್ಬೇಕು, ಅವ್ರಿಗೆ ಯಾವ ರೀತಿ ಪ್ರಾಡಕ್ಟ್ ನ ಕೊಡ್ಬೇಕು, ಈಗ ಗೊತ್ತಾಗೋದಕ್ಕೆ ನಮ್ಗೆ ಆನ್ಸರ್ ಮಾಡಿದ್ರೆ ಹೆಲ್ಪ್ ಆಗ್ತಾ ಇತ್ತು. ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಎಷ್ಟೊಂದು ಪ್ರಶ್ನೆಗಳಿದೆ, ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಸೊ ಹಾಗಾಗಿ ಕಲಿಕೆ ಹೀಗೆ ಇರಬೇಕು, ನಿರಂತರವಾಗಿರ್ಬೇಕು. ನಮ್ಗೆ ಒಳ್ಳೊಳ್ಳೆ ವಿಷಯಗಳು, ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ. ಧನ್ಯವಾದ ಸರ್ ನಿಮ್ಗೆ. ಸೊ ಇನ್ನೊಬ್ಬ ಸಹೋದ್ಯೋಗಿಯನ್ನ ನನ್ನ ಜೊತೆಗೆ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಸುಶೀಲಾ ಮೇಡಮ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಗೊತ್ತಿಲ್ಲ. ನಾನು ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ. ಮೋದಿ ಕೇರ್ ಅಲ್ಲಿ ಒಂದು ಬಿಸ್ನೆಸ್ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ. ಆರೋಗ್ಯವೇ ಭಾಗ್ಯ ಹೇಳೋದಕ್ಕಿಂತ ಮೊದಲು ಆರೋಗ್ಯವೇ ಮಹಾಭಾಗ್ಯ ಅಂತಲೇ ಹೇಳ್ಬೋದು ಸರ್. ಯಾಕೆಂದ್ರೆ ಆರೋಗ್ಯ ಬಾಡಿ ಇಸ್ ಟೆಂಪಲ್ ಅಂತ ಹೇಳ್ತೇವೆ. ದೇಹವೇ ದೇಗುಲ ಅಂತ ಹೇಳಿ. ಯಾಕೆಂದ್ರೆ ನಾವು ಮಾಡುವಂತ ಇದನ್ನು ಒಂದು ಅಂದ್ರೆ ನಮ್ಮ ಬಾಡಿ ಒಳಗಡೆ ಏನೆಲ್ಲ ಟಾಕ್ಸಿನ್ ಗಳಿವೆ ಅವುಗಳನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ನಮ್ಮ ಈ ಮೋದಿ ಕೇರ್ ನಲ್ಲಿ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಸಹ ಇದೆ. ಅದನ್ನು ನಾನು ಬಳಸಿ ನನಗೆ ಅದರಲ್ಲಿ ರಿಸಲ್ಟ್ ಬಂದ ಕಾರಣವೇ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಡಿಟಾಕ್ಸ್ ಮತ್ತೆ ಆಮ್ಲ ಅದನ್ನೆಲ್ಲ ತಕೊಂಡ ಮೇಲೆ ನನ್ನ ಬಾಡಿಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಯಾಕಂದ್ರೆ ಹೇರ್ ಫಾಲ್ ಆಗ್ತಾ ಇತ್ತು, ಅದು ನನಗೆ ಕಮ್ಮಿ ಆಗಿದೆ ಅದರಿಂದ. ಈ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ. ಮತ್ತೆ ಸ್ಕಿನ್ ಕೂಡ ಆಗಿ ನಂದು ತುಂಬಾ ಗ್ಲೋ, ಡಾರ್ಕ್ ಇತ್ತು, ಅದು ಕಮ್ಮಿಯಾಗಿ ಗ್ಲೋ ಬಂದಿದೆ. ನಂಗೆ ಅದರಿಂದ ತುಂಬಾ ಖುಷಿ ಆಗಿದೆ. ಅದು ಅಲ್ಲದೆ ನಮ್ಮ ಮನೆಯನ್ನು ಸಹ ತುಂಬಾ ಕ್ಲೀನ್ ಮಾಡ್ಲಿಕ್ಕೆ ಬೇಕಾಗಿ ನಾನು ಸ್ಟೆಡಿ ಕ್ಲೀನ್ ಯೂಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ನನಗೆ
ತುಂಬಾ ರಿಸಲ್ಟ್ ಕೊಟ್ಟಿದೆ. ಅದು ಮಲ್ಟಿ ಆಗಿರುವಂತದ್ದು ಆದ ಕಾರಣ ನನಗೆ ತುಂಬಾ ರಿಸಲ್ಟ್ ಕೊಟ್ಟಿದೆ. ಪ್ರತಿಯೊಂದಕ್ಕೆ ಸಹ ನಾನು ಯಾವುದಕ್ಕೆ ಬೇರೆ ಯಾವುದೇ ಎಲ್ಲರಿಗೆ ಸಹ ನಾನು ಅದನ್ನೇ ರೆಕಮೆಂಡ್ ಮಾಡ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಿದ್ರೆ ಕೂಡ ನಮಗೆ ಏನಾದ್ರು ಬೇಕೇ ಬೇಕು. ಹಾಗೆ ನೀವು ಬೇರೆ ಇದು ಮಾಡೋದಕ್ಕಿಂತ ನಾನು ಎಲ್ಲರಿಗೆ ಅದನ್ನ ರೆಕಮೆಂಡ್ ಮಾಡ್ತಾ ಇದ್ದೇನೆ ಸರ್. ಯಾಕಂದ್ರೆ ಇದು ಮಲ್ಟಿವಿಟಮಿನ್ ಆಗ್ಲಿ, ಈಗ ನಾವು ಮಲ್ಟಿವಿಟಮಿನ್ ಯಾಕೆ ತಕೊಳ್ಬೇಕು, ಬೇರೆ ಫ್ರೂಟ್ಸ್ ಅದು ಇದೆಲ್ಲ ತಕೊಳ್ತೇವೆ, ಯಾಕೆ ತಕೊಳ್ಬೇಕು? ಆ ತುಂಬಾ 1-2 ತಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮ್ಮ ಬಾಡಿಯನ್ನು ಎನರ್ಜಿ ಆಗಿ ಇಟ್ಕೊಳ್ಬೇಕಿದ್ರೆ ಮಲ್ಟಿವಿಟಮಿನ್ ಬೇಕು. ಅದು ಸಹ ನಾನು ತಕೊಳ್ತಾ ಇದ್ದೇನೆ. ನಂಗೆ ಅದರಿಂದ ತುಂಬಾ ರಿಸಲ್ಟ್ ಬಂದಿದೆ. ಮೊದಲು ನಾನು ತುಂಬಾ ವೀಕ್ ಆಗಿದ್ದೆ. ಆ ಟೈಮಲ್ಲಿ ನಾನು ಇದನ್ನೇ ತಕೊಳ್ತಿದ್ದದ್ದು, ಮಲ್ಟಿವಿಟಮಿನ್, ಪ್ರೋಟೀನ್ ಪೌಡರ್, ಆಮೇಲೆ ಗ್ರೀನ್ ಟೀ, ಇದನ್ನೆಲ್ಲ ತಕೊಂಡ ಮೇಲೆ ನಂದು ಎನರ್ಜಿ ಜಾಸ್ತಿ ಆಗಿತ್ತು. ಇದನ್ನ ಹೇಳಲಿಕ್ಕೆ ನಂಗೆ ಇಷ್ಟ ಆಗ್ತದೆ ಸರ್. ಅಂದ್ರೆ ಈ ಮೋದಿ ಕೇರಲ್ಲಿ ನಾವು ಇಷ್ಟೊಂದು ಪ್ರಾಡಕ್ಟ್ ಇರುವಾಗ ನಾವು ಬೇರೆ ಒಂದು ಪ್ರಾಡಕ್ಟ್ ಅನ್ನು ತಗೊಳ್ಬೇಕಂತ ಅಗತ್ಯನೇ ಇಲ್ಲ. ಅಷ್ಟೊಂದು ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಆಗಿರುತ್ತದೆ ಸರ್. ಥ್ಯಾಂಕ್ ಯು ಸರ್, ಇಷ್ಟ ಹೇಳಲಿಕ್ಕೆ ಅವಕಾಶ ಕೊಟ್ಟದಕ್ಕೆ. ಥ್ಯಾಂಕ್ ಯು, ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಯಾರೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ಏನೆಲ್ಲ ಪ್ರಯೋಜನ ಆಗಿದೆ ನಿಮ್ಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ರಿ. ಧನ್ಯವಾದ ಮೇಡಮ್ ನಿಮ್ಗೂನು. ಸೊ ನೆಕ್ಸ್ಟ್ ನಾನು ಇನ್ನೊಬ್ಬ ಸಹೋದ್ಯೋಗಿಯನ್ನ ನಮ್ಮ ಜೊತೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ದೀಪಕ್ ಸರ್. ಸರ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ದೀಪಕ್ ಅಂತ. ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಗ್ರಾಫಿಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು. ನಾನು ಈ ಮೋದಿ ಕೇರ್ಗೆ ಬಂದು ಕೆಲವು ಸಮಯ ಆಯ್ತು. ಮತ್ತೆ ನನಗೆ ಇದರಲ್ಲಿ ಪ್ರಾಡಕ್ಟ್ ಮುಖಾಂತರ ಬಂದಿರೋದು ನಾನು. ಸೊ ನಾನು ಫಸ್ಟಿಗೆ ಯೂಸ್ ಮಾಡಿರೋದು ಸ್ಟೆರಿ ಕ್ಲೀನ್ ಅಂತ ಒಂದು ಫ್ಲೋರ್ ಕ್ಲೀನರ್ ಮಲ್ಟಿಪರ್ಪಸ್. ಅದರದ ಒಂದು ರಿಸಲ್ಟ್ ನೋಡ್ಬಿಟ್ಟು ನಾನು ತುಂಬಾ ಇಂಪ್ರೆಸ್ ಆಗಿ ಬಂದೆ. ಸೊ ಹಾಗೆ ನಾನು ವೆಲ್ನೆಸ್ ಸ್ಟಾರ್ಟ್ ಮಾಡಿದ್ದು ತಗೊಳಕ್ಕೆ ಅಂದ್ರೆ, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕಾರ್ಡಿಯೋ ಆಕ್ಟಿವ್ ಅಂತ. ನಮ್ದು ಕೊಲೆಸ್ಟ್ರಾಲ್ ಲೆವೆಲ್ ತುಂಬಾ ಇದು ಇರ್ತಾ ಇತ್ತು, ಜಾಸ್ತಿ ಇರೋದು. ಆಮೇಲೆ LDL HDL ಡಿಫ್ರೆನ್ಸ್ ಬರ್ತಾ ಇತ್ತು. ಸೊ ಅದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ತಗೊಳಕ್ಕೆ, ನಂದು ಲಿಕ್ವಿಡ್ ಪ್ರೊಫೈಲೇ ಬ್ಯಾಲೆನ್ಸ್ ಆಗ್ಬಿಡ್ತು. ಕಂಪ್ಲೀಟ್ ಆಗಿ ಕೊಲೆಸ್ಟ್ರಾಲ್ ಲೆವೆಲ್ ಮೇಂಟೈನ್ ಆಗ್ತಾ ಇದೆ. ಆಮೇಲೆ ಇದು LDL HDL ಅದು ಸರಿಯಾಗಿ ಅದು ಎಷ್ಟಿರ್ಬೇಕು ಒಂದು ಇದು ಇರುತ್ತಲ್ಲ ರೇಂಜ್, ಇದ್ರಲ್ಲೇ ಬರ್ತಾ ಇದೆ. ಮತ್ತೆ ನಮ್ಗೆ ಅದಲ್ದೆ ಈಗ ಗ್ಯಾಸ್ಟ್ರಿಕ್, ಇವಾಗ ಹೊರಗಡೆ ನಾವು ತುಂಬಾ ಏನೇನೋ ತಿಂತಾ ಇರ್ತೇವೆ, ಜಂಕ್ ಫುಡ್ ಅದು ಇದು. ನಿಮ್ಗೆ ಗೊತ್ತು, ಈ ಹೊರಗಡೆ ಇರೋ ಆಯಿಲ್ ಚೆನ್ನಾಗಿಲ್ಲ, ಆಹಾರನು ಚೆನ್ನಾಗಿಲ್ಲ. ಬಟ್ ಒಂದೊಂದ್ಸರಿ ನಮ್ಗೆ ನಿರ್ಭಯ ಇಲ್ಲ, ತಿನ್ಲೇಬೇಕು. ಸೊ ಹಂಗೆಲ್ಲ ತಿಂದಾಗ ಅದು ಆಸಿಡಿಕ್ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ. ಇದಕ್ಕೆ ನಾನು ಪುದೀನ ತುಳಸಿ ಅಂತ ಒಂದಿದೆ ನಮ್ದು, ಅದನ್ನ ತಗೋತಾ ಇದ್ದೆ. ಆಮೇಲೆ ಏನೋ ಈಗ ತುಂಬಾ ತಿಂದು ಹೊಟ್ಟೆ ಕೆಟ್ಟು ಏನಾದ್ರು ಡಯರಿಯಾ ತರ ಆದ್ರೆ ಅದಕ್ಕೆ ನಮ್ದು ಅಮೃತ್ ಶಕ್ತಿ ಅಂತ ಒಂದ್ ಬರುತ್ತೆ. ಅದು ತುಂಬಾ ಹೇಳ್ಬೇಕಂದ್ರೆ ಅಮೃತ್ ಶಕ್ತಿ ಹೆಸರಿದ್ದಂಗೆ ಅದು ಒಂದು ಟ್ಯಾಬ್ಲೆಟ್, ಅಷ್ಟು ಚೆನ್ನಾಗಿದೆ ಅದು. ನೀವು ಬೆಳಗ್ಗೆ ಒಂದು ಮತ್ತೆ ಸಾಯಂಕಾಲ ಒಂದು ಬಿಫೋರ್ ಫುಡ್ ತಗೊಂಡ್ರು ಸಾಕು. ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಮ್ಗೆ ಡಯರಿಯಾ ಆದಾಗ. ಸೊ ಅದು ಗ್ರೀನ್ ಟೀ ಆಗ್ಬೋದು. ಸೊ ಈ ತರ ಒಂದೊಂದು ಪ್ರಾಡಕ್ಟ್ ಅದರದ್ದೇ ಆದ ಒಂದು ಏನಂತಾರಲ್ಲ, ಮ್ಯಾಜಿಕ್ ಮಾಡ್ದಂಗ್ ಮಾಡುತ್ತೆ ಅದು. ನ್ಯಾಚುರಲ್ ಆಗಿದೆ, ಯಾವ ತರದ್ದು ಅಡಲ್ಟ್ರೇಷನ್ ಇಲ್ಲ, ಹಾರ್ಶ್ ಕೆಮಿಕಲ್ಸ್ ಯಾವ್ದು ಇಲ್ಲ ಯಾವ್ದ್ರಾಗೂ. ಸೊ ಆ ತರ ಒಂದು ಪ್ರಾಡಕ್ಟ್ಸ್ ನಮ್ದು ಮೋದಿ ಕೇರ್ ಅಲ್ಲಿ ಇರೋದಕ್ಕೆ ತುಂಬಾ ನಾವು ಹೆಮ್ಮೆ ಪಡ್ಬೇಕು. ಅದನ್ನ ಅದೇ ತರಾನೇ ಪ್ರಮೋಟ್ ಮಾಡ್ಬೇಕು. ಸೊ ನಾ ಒಂದ್ ಹೇಳ್ಬೇಕು ಅಂದ್ರೆ, ಒಂದು ಸಿಂಪಲ್ ಆಗಿ ಇರೋ ಒಂದು ಪೇಸ್ಟ್ ಜನಕ್ಕೆ ನಾವು ಹೇಳ್ಬೇಕಾದ್ರು ಸಹ ಅವ್ರು ಅಂತಾರೆ, ಪೇಸ್ಟ್ ನಾನು ಅಲ್ಲೇ ತಗೋತೀನಿ ಅಂತಾರೆ. ಬಟ್ ಆ ಒಂದ್ ಸಿಂಪಲ್ ಪೇಸ್ಟ್ ನಾವು ಬಾಯಲ್ಲಿ ಹಾಕ್ತಾ ಇದೀವಿ ಅನ್ನೋದನ್ನ ಅವ್ರಿಗೆ ಅರಿವು ಇರಲ್ಲ. ಅದನ್ನ ನಾವು ಅರಿವು ಕೊಡ್ಬೇಕಷ್ಟೇ. ಅದನ್ನ ಬಾಯಲ್ಲಿ ಹಾಕಿದಾಗ ಅದು ಒಳಗ್ ಹೋಗುತ್ತೆ, ಹೊಟ್ಟೆ ಹೋಗುತ್ತೆ. ಸೊ ನಾವು ಬೇರೆ ಮಾರ್ಕೆಟ್ ತಗೊಂಡ ಕೆಮಿಕಲ್ ತಿಂತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ನಮ್ದು ಇಷ್ಟು ಒಳ್ಳೆ ಒಳ್ಳೆ ಪೇಸ್ಟ್ಗಳು ಇದಾವೆ, ಇಷ್ಟು ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳೋ ಪ್ರಾಡಕ್ಟ್ ಇದಾವೆ. ಸೊ ಅದನ್ನ ನಾವು ಕಣ್ಮುಚ್ಚಿ ಯೂಸ್ ಮಾಡ್ಬೋದು, ಯಾವ್ದು ಸೈಡ್ ಎಫೆಕ್ಟ್ ಇರಲ್ಲ. ಸೊ ತುಂಬಾ ಹೆಲ್ಪ್ ಆಗಿದೆ ಸರ್ ಇದರಿಂದ. ಓಕೆ, ಥ್ಯಾಂಕ್ ಯು. ನನಗೆ ಇದು ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಟೀಮ್. ಧನ್ಯವಾದ ಸರ್. ಓಕೆ, ದೀಪಕ್ ಸರ್ ಎಲ್ಲ ಕೆಲವೊಂದು ಪ್ರಾಡಕ್ಟ್ ಗಳ ವಿವರಣೆ ಕೊಟ್ಟಿದ್ದಾರೆ. ಅವರು ಯಾವ್ಯಾವ ಪ್ರಾಡಕ್ಟ್ ಗಳನ್ನ ಉಪಯೋಗಿಸ್ತಾ ಇದ್ದಾರೆ ಮತ್ತೆ ಯಾವ್ಯಾವ ಕಾರಣಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನ ಸಹ ವಿವರವಾಗಿ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿರುವಂತವರಿಗೆ ಹೆಲ್ಪ್ ಆಗ್ಬಹುದು, ಸಹಾಯ ಆಗ್ಬಹುದು ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನಾನು ಇನ್ನೊಬ್ಬ ಸಹೋದ್ಯೋಗಿಯನ್ನ ನಮ್ಮ ಜೊತೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಶಿವಪ್ರಕಾಶ್ ಸರ್. ಥ್ಯಾಂಕ್ ಯು ಗೌರಿ ಸರ್. ಎಲ್ಲರಿಗೂ ಶುಭೋದಯ. ಸೊ ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಈ ಒಂದು ಮೋದಿ ಕೇರ್ ಅವಕಾಶವನ್ನು ತೆಗೆದುಕೊಂಡೆ, ಏಕೆಂದ್ರೆ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ. ಸೊ ಇದರಲ್ಲಿ ನಾನು
ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಅರ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ನನ್ನ ಗುರಿ ತಿಂಗಳಿಗೆ 10 ಲಕ್ಷ ಪ್ಯಾಸಿವ್ ಆಗಿ ಇನ್ಕಮ್ ಮಾಡ್ಬೇಕಂತ ಗುರಿ ಇಟ್ಟು ಮಾಡ್ತಾ ಇದ್ದೀನಿ. ಸೊ ಈ ನಿನ್ನೆ ಇದ್ರ ಬಗ್ಗೆ ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನಿನ್ನೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಸೊ ಒಂದು ಏನಂದ್ರೆ ಒಂದು ಫಾಲೋ ಮಾಡಬೇಕು ಅರ್ನ್ ಅಲ್ವಾ. ಸೊ ನಂದು ಎಲ್ಲ ಇತ್ತು, ಏನಂದ್ರೆ ಎಕ್ಸರ್ಸೈಸ್ ಇತ್ತು, ಆಟಿಟ್ಯೂಡ್ ಇತ್ತು, ಮತ್ತೆ ರೆಸ್ಟ್ ಕೂಡ ಎಲ್ಲ ಆಗ್ತದೆ. ಬಟ್ ಒಂದು ನ್ಯೂಟ್ರಿಷನ್ ವಾಸ್ ಮಿಸ್ಸಿಂಗ್ ಇನ್ ನನ್ನ ಲೈಫ್ ಅಲ್ಲಿ. ಅದನ್ನ ಈ ಒಂದು ಮುದುಕಿಯರ ಅವಕಾಶ ನಾನು ಮಾಡ್ತಾ ಇದ್ದೀನಿ. ಏನಂದ್ರೆ ರೆಗ್ಯುಲರ್ ಆಗಿ ನಾನು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಮತ್ತೆ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ರೀಸೆಂಟ್ ಆಗಿ ಒಂದು 6 months ಬ್ಯಾಕ್ ನಾನು ಟೂ ವೀಲರ್ ಬಿದ್ದು ಸ್ವಲ್ಪ ಕಾಲು ಫ್ರಾಕ್ಚರ್ ಆಗಿತ್ತು. ಸೊ ಅವಾಗ ನಾನು ಈ ಒಂದು ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ರು, ನಾವು ಪ್ರಾಡಕ್ಟ್ ಅನ್ನ ಹಾಗೆ ಯೂಸ್ ಮಾಡಿದ್ದು. ನಾನು ಇದು ಸೊ ಅದು ಪ್ರಾಡಕ್ಟ್ ನನಗೆ ಯೂಸ್ ಮಾಡಿದ್ರಿಂದ ಈಗ ನನಗೆ ಈಗ ಒಂದು ಮುಂಚೆ ಕಾಲು ನೋವೆಲ್ಲ ಇರ್ತಿತ್ತು, ಮೊಣಕಾಲು ನೋವು ಇರ್ತಿತ್ತು. ಸೊ ಅದರಿಂದ ನನಗೆ ಮೊಣಕಾಲು ನೋವು ಎಲ್ಲ ಕಡಿಮೆ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ಗ್ಲೂಕೋಸಮೈಲ್ ಮಾಡಿ ಇನ್ನೊಂದು ಬರುತ್ತಲ್ಲ ಡಾಕ್ಟರ್ ಗೊತ್ತಿಲ್ಲ ಅದು, ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಸಾರಿ ಸ್ಲಿಪ್, ಅದು ಮೈಂಡ್ ಮಿಸ್ ಆಗಿತ್ತು. ಅದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಡಾಕ್ಟರ್ ಬರೆದ್ರು ಕೂಡ, ಅವ್ರು ಬರ್ದು ಬೇರೆ ಬರೆದ್ರು. ಬಟ್ ಆಗ ನಾನು ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡಿದೆ. ಅದರಿಂದ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಒಂದು 6 months ನನಗೆ ತುಂಬಾ ಚೆನ್ನಾಗಿತ್ತು. ಯಾವ್ದು ಮೊಣಕಾಲು ನೋವಿಲ್ಲ. ಇವನ ಕೆಲವೊಂದು ಆಸನಗಳು ವಜ್ರಾಸನ ಕೂಡ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಇದನ್ನ ಈಗ ನನಗೆ ಯಾವುದೇ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ಅದೇ ಇವನು ನಿನ್ನೆ ಕೂಡ ಹೇಳಿದ್ರು, ನಾವು 3 months ಒಂದ್ಸಲ 6 months ಕೂಡ ಪ್ರಾಡಕ್ಟ್ಸ್ ಕೂಡ ಚೇಂಜ್ ಮಾಡ್ಬೇಕು, ಇದು ಮಾಡ್ಬೇಕಂತ ಹೇಳ್ತಾ ಇದ್ರು. ಸೊ ಅದು ಕೂಡ ನಾನು ಮುಂಚೆ ಇದು ಕೂಡ ತಗೊಂತಿದ್ದೆ, ನೋರಿ ಜ್ಯೂಸ್. ಬಟ್ ಅದು ಕೂಡ ಸ್ಟಾಪ್ ಮಾಡಿದೆ. ಈಗ ಜಸ್ಟ್ ಇವತ್ತು ನಿನ್ನೆ ಹೇಳಿದ್ಮೇಲೆ ಇವತ್ತೇ ನಾನು ಅದು ಸ್ಟಾರ್ಟ್ ಮಾಡಿದ್ದೀನಿ, ನೋರಿ ಜ್ಯೂಸ್. ಸೊ ಇದು ಕೂಡ ನಮ್ಗೆ ಗೊತ್ತಿದೆ, ಇದು ಎಲ್ಲ ಒಂದು ಆಲ್ ಸರ್ವ ರೋಗ ನಿವಾರಣೆಗೆ ಇದ್ದಂಗೆ. ಅದನ್ನು ಕೂಡ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೆ. ಥ್ಯಾಂಕ್ ಯು ಗೌರೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು. ಸೊ ನೆಕ್ಸ್ಟ್ ನಾನು ಇನ್ನೊಬ್ಬರು ಸಹೋದ್ಯೋಗಿ ನಮ್ಮ ಜೊತೆ ಇದ್ದಾರೆ, ಸೊ ಅವರನ್ನು ಪಟ್ ಮಾಡ್ಕೊಳ್ತೀನಿ. ವೆಲ್ಕಮ್ ನಂದಾ ಮೇಡಮ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ನಂದಾ ಪಟ್ಗಾರ್ ಅಂತ. ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೆ, ಈಗ ರಿಟೈರ್ ಆಗಿದ್ದೀನಿ. ಸೊ ಇಲ್ಲಿ ನಾನು ತುಂಬಾ ಜನಕ್ಕೆ ಪ್ರಾಡಕ್ಟ್ ರೀಚ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಆರೋಗ್ಯವೇ ಮಹಾಭಾಗ್ಯ ಅಂತ ನಮ್ಮಲ್ಲಿ ಸ್ಲೋಗನ್. ಮೊದಲು ಆರೋಗ್ಯವೇ ಭಾಗ್ಯ ಅಂತಿದ್ರು, ಈಗ ಆರೋಗ್ಯವೇ ಮಹಾಭಾಗ್ಯ ಅಂತಿದೆ. ಆರೋಗ್ಯ ಮಹಾಭಾಗ್ಯ ಪಡ್ಕೋಬೇಕಂದ್ರೆ ಒಂದು 4 ಅತ್ಯುತ್ತಮ ಮಂತ್ರಗಳಿದೆ. ಆ ಮಂತ್ರ ಪ್ರತಿದಿನ ವ್ಯಾಯಾಮ, ಮತ್ತೆ ಬೇಕಾದಷ್ಟು ವಿಶ್ರಾಂತಿ, ಪಾಸಿಟಿವ್ ಥಿಂಕಿಂಗ್, ಮತ್ತೆ ಪೌಷ್ಟಿಕ ಆಹಾರ. ಫಸ್ಟ್ 3 ನಾವು ತಗೊಳ್ಬಹುದು. ವ್ಯಾಯಾಮನೂ ಮಾಡ್ಬೋದು, ಬೇಕಾದಷ್ಟು ವಿಶ್ರಾಂತಿನೂ ತಗೊಳ್ಬಹುದು, ಪಾಸಿಟಿವ್ ಮನೋಭಾವನ ಬೆಳೆಸ್ಕೋಬಹುದು. ಆದ್ರೆ ಪೌಷ್ಟಿಕ ಆಹಾರ ಹೇಗ್ ತಗೊಳ್ಬೇಕು? ನಾವು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶ ಇದೆಯಾ ಇಲ್ವಾ ಗೊತ್ತಿಲ್ಲ. ನಾವು ಬೆಳಿಗ್ಗೆ ತಿಂತೀವಿ, ಊಟ ತಿನ್ಬೋದು, ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ, ಊಟ, ರಾತ್ರಿ ಊಟ ತಿನ್ಬೋದು. ಅಲ್ಲಿ ಎಷ್ಟು ಪೌಷ್ಟಿಕ ಅಂಶ ಇರ್ತದೆ, ಸೊ ಅದನ್ನ ನಮ್ಗೆ ಗೊತ್ತಿರೋದಿಲ್ಲ. ಅದನ್ನ ಈಗಿನ ಒಂದು ಕೆಮಿಕಲ್ ಅಲ್ಲಿ ಬೆಳೆದಿರ್ತಾರೆ. ಬೆಳೆಯಲ್ಲಿ ಎಷ್ಟು ಕೆಮಿಕಲ್ ಇದೆ, ಅಥವಾ ಅಲ್ಲಿ ಏನೇನಿದೆ, ಅಥವಾ ನಾವು ತಿನ್ನೋ ಆಹಾರದಲ್ಲಿ ಎಷ್ಟೊಂದು ಕಲಬೆರಕೆ ಇರ್ತದೆ. ಸೊ ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕಂದ್ರೆ ನಾವು ಮೇಲಿಂದ ಅಡಿಷನಲ್ ಆಗಿ ತಗೊಳ್ಬೇಕಾಗತ್ತೆ, ಅಂದ್ರೆ ಸಪ್ಲಿಮೆಂಟ್ ಅಲ್ಲಿ ತಗೋಬೇಕಾಗತ್ತೆ. ಹಾಗಾಗಿ ನಾವು ಇವಾಗ ನಮ್ಮ ಮೋದಿಕೆಯಲ್ಲಿ ಸಿಗುವ ಪೌಷ್ಟಿಕಾಂಶ ಎಲ್ಲ ತಗೊಳ್ಬಹುದು. ಪ್ರೋಟೀನ್ ವಿಟಮಿನ್ ಅಂತ ಪ್ರೋಟೀನ್ ಪೌಡರ್ ಅಂತ ಇದೆ, ಮತ್ತೆ ವಿಟಮಿನ್ ಇದೆ, ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ಅಂತ ಇದೆ. ಮತ್ತೆ ನಮ್ಮ ಬಾಡಿನಲ್ಲಿ ಸಿಕ್ಕುವ ಕಲೆಕ್ಟ್ ಆಗಿರೋ ಟಾಕ್ಸಿನ್ಸ್ ತೆಗಿಲಿಕ್ಕೆ ಡಿಟಾಕ್ಸ್ ಅಂತಿದೆ. ಇವಾಗೆಲ್ಲ ಎಷ್ಟೊಂದ್ ಜನ ಹೇಳಿದ್ದಾರೆ. ಎಲ್ಲವನ್ನು ನಾವು ತಗೊಂಡಾಗ ನಾವು ಆರೋಗ್ಯವಾಗಿರ್ಬೋದು. ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಾನು ಡಿಟಾಕ್ಸ್ ತಗೊಳ್ತಾ ಇದ್ದೀನಿ. ಸೊ ಅದರಲ್ಲಿ ನನ್ನ ಬಾಡಿಲಿರೋ ಕಲ್ಮಶ ಎಲ್ಲ ನಾನು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಪ್ರತಿದಿನನೂ ನಾವು ತಿನ್ನೋ ಆಹಾರದಲ್ಲಿ ಕಲ್ಮಶ ಇದ್ದೇ ಇರ್ತದೆ. ಇದು ವಿಷ ಬರ್ತಾನೆ ಇರುತ್ತೆ, ನಮಗ್ ಗೊತ್ತಿರಲ್ಲ. ಸೊ ಅದನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ನಾವು ಡಿಟಾಕ್ಸ್ ತಗೊಳ್ಳೇಬೇಕಾಗತ್ತೆ. ಜೊತೆಗೆ ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ಅದೆಲ್ಲ ನಮ್ಮ ಒಂದು ಆರೋಗ್ಯಕ್ಕೋಸ್ಕರ ತಗೊಳ್ತಾ ಇದ್ದೀನಿ ನಾನು. ಮತ್ತೆ ಇದು ಪ್ರೋಟೀನ್ ಕ್ರಶ್ ತಗೊಳ್ತಾ ಇದ್ದೀನಿ. ಆಮೇಲೆ ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನನಗೆ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ನನಗೆ ಒಂದು ದಿನ ತುಂಬಾ ಹಲ್ಲು ನೋವು ಬರ್ತಾ ಇತ್ತು. ಹಲ್ಲು ಹುಳುಕಿರ್ಲಿಲ್ಲ, ಬಟ್ ಹಲ್ಲು ನೋವು ಬರ್ತಾ ಇದೆ. ಯಾಕೆ ಬರ್ತೈತೆ ಅಂತ ಗೊತ್ತಾಗ್ಲಿಲ್ಲ. ಹಲ್ಲು ನೋವು ಅಂದ್ರೆ ಈ ಒಂದು ಜಾಸ್ ಅಂತ ಹೇಳ್ತೀವಲ್ಲ ಅದು. ಸೊ ನಾನೇನ್ ಮಾಡಿದೆ, ಒಂದು 5 ದಿನ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ತಗೊಂಡೆ. ಸೊ ಜಸ್ಟ್ ಒಂದು 5 days ತಗೊಂಡಾಗ ನನ್ಗೆ ಆ ಜುಮ್ ಇದಾಗೋದು, ಸೆಳೆತ ಬರುತ್ತಲ್ಲ, ಕಮ್ಮಿ ಆಯ್ತು. ನಂಗೆ ಗೊತ್ತಾಯ್ತು ನನ್ನ ಬಾಡಿನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಕ್ಯಾಲ್ಸಿಯಂ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಏಜ್ ಆದ್ಮೇಲೆ, ಒಂದು 45 50 ಆದ್ಮೇಲೆ ನಮ್ಮ ಬಾಡಿನಲ್ಲಿ ಏನೇನ್ ಕೊರತೆ ಆಗ್ತಾ ಇರುತ್ತೆ ಅಂತ ಗೊತ್ತಾಯ್ತು. ಸೊ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಯು ಗೌರೀಶ್.
ಥ್ಯಾಂಕ್ ಯು ಮೇಡಮ್. ಆರೋಗ್ಯದ ಮಂತ್ರವನ್ನು ಹೇಳಿದ್ರಿ. ಸೊ ಎಲ್ಲರೂ ಪಾಲಿಸ್ಬೇಕು ಆರೋಗ್ಯದ ಮಂತ್ರವನ್ನ. ಇನ್ ಜೊತೆಗೆ ಕೆಲವೊಂದು ಡಿಫಿಷಿಯನ್ಸಿ ಇರುತ್ತೆ ನಮ್ಮಲ್ಲಿ. ನಾವು ಎಷ್ಟೇ ಫಿಟ್ ಆಗಿದ್ರು ಕೆಲವೊಂದು ಕೊರತೆಗಳು ನಮ್ಮಲ್ಲಿ ಇರುತ್ತೆ. ಆ ಕೊರತೆಗಳನ್ನ ನೀಗಿಸ್ಲಿಕ್ಕೆ ಎಲ್ಲವೂ ಒಂದೇ ಆಹಾರದಿಂದ ಬೇರೆ ಬೇರೆ ಆಹಾರಗಳಲ್ಲಿ ಸಿಗತಾ ಹೋಗುತ್ತೆ ಪ್ರೋಟೀನ್ಸ್. ಸೊ ಹಾಗಾಗಿ ನಾವು ಎಲ್ಲಾ ತರದ ಆಹಾರಗಳನ್ನು ತಗೊಳ್ಬೇಕಾಗತ್ತೆ, ಎಲ್ಲಾ ತರ ಪ್ರೋಟೀನ್ ಗಳನ್ನ ನಾವು ಬಳಸಬೇಕಾಗತ್ತೆ. ಸೊ ಹೀಗೆ ಮೇಡಮ್ ಹೇಳಿದ ಹಾಗೆ ಕ್ಯಾಲ್ಸಿಯಂ ಅಂತಂದ್ರೆ ನಮ್ಮ ನಿಜ ಅಂದ್ರೆ ಸೈಡ್ ಹಲ್ಲಿನ ಒಳಗೆ ಜುಮ್ ಅನ್ನುವಂಥದ್ದು ನಿಜಗಳು ಹಾಳಾಗಿರುವಂತದ್ದು ಕ್ಯಾಲ್ಸಿಯಂ ಕೊರತೆಯಿಂದನೂ ಆಗತ್ತೆ. ನಾವು ಪೇಸ್ಟ್ ಅನ್ನ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಕ್ಯಾಲ್ಸಿಯಂ ಕೊರತೆಯಿಂದ ಇದಾಗತ್ತೆ ಅನ್ನೋದನ್ನ ಅರಿವು ಮೂಡಿಸಿದ್ವಿ. ಥ್ಯಾಂಕ್ ಯು, ಧನ್ಯವಾದ ಮೇಡಮ್ ನಿಮಗೆ. ಸೊ ನೆಕ್ಸ್ಟ್ ನಾನು ಇನ್ನೊಬ್ರು ಸಹೋದ್ಯೋಗಿಯನ್ನು ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಆನಂದವಲ್ಲಿ ಮೇಡಮ್. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭೋದಯ. ನಾನು ಆನಂದವಲ್ಲಿ, ರಿಟೈರ್ಡ್ ಇಸ್ರೋ ಸೈಂಟಿಸ್ಟ್. ನಾನು ಈ ವೆಲ್ನೆಸ್ ಪ್ರಾಡಕ್ಟ್ಗಳ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರ, ಎಷ್ಟೊಂದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರ. ನಮ್ದು ವೆಲ್ನೆಸ್ ಪ್ರಾಡಕ್ಟ್ ಫುಡ್ ಸಪ್ಲಿಮೆಂಟ್ಸ್. ವಿ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್. ಅದರಿಂದ ನಾವು ಏನ್ ಮಾಡೋದು, ನಾವು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ಳೋದು. ಅದೇನಕ್ಕೆ? ಬಂದ ಕಾಯಿಲೆ ಹೋಗೋದಕ್ಕಾಗ ವಿ ಹ್ಯಾವ್ ಟು ಗೆಟ್ ರಿಡ್ ಆಫ್ ದಟ್. ಈಗ ಏನು ನಾವು ಏನ್ ಮಾಡ್ಬೇಕಂದ್ರೆ, ಬರೋದಕ್ಕೆ ಮುಂಚೆ ನಮ್ಗೆ ಒಂದು ತಡೆ ಇಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಮುಡಿ ಕೇರ್ ಪ್ರಾಡಕ್ಟ್ಸ್, ವೆಲ್ನೆಸ್ ಪ್ರಾಡಕ್ಟ್ಸ್. ಸೊ ನಾನು ಏನು ನಮ್ಮ ಹಸ್ಬೆಂಡ್ಗೆ ಬಂದ್ಬಿಟ್ಟು ಅವರು ಡಯಾಬಿಟಿಕ್, ತುಂಬಾ ಡಯಾಬಿಟಿಕ್ ಇದ್ರು. ಆವಾಗ ನಾನು ಅವ್ರಿಗೆ ಈಗ ಕರೇಲ ಜಾಮೂನ್ ಅಂತ ಜ್ಯೂಸ್ ಬಂದಿದೆ, ಅದು ಕೊಡಕ್ಕೆ ಶುರು ಮಾಡಿದೆ. ಅವರು ಕರೇಲ ಜಾಮೂನ್ ಕುಡಿತಾ ಇದ್ದಾರೆ. ಬೆಳಿಗ್ಗೆ ಒಂದು 30 ml ಗ್ಲಾಸ್ ಎಲ್ಲ ಕುಡಿತಾ ಇದ್ರೆ ಅವರದು ಈಗ ಏನು ನಾರ್ಮಲ್ ಅಂತ ಇಲ್ಲ, ಇಟ್ ಇಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ಬೋದು. ಮತ್ತೆ ಫೈಬರ್ ಕೂಡ ಡಯಾಬಿಟಿಕ್ ತುಂಬಾ ಒಳ್ಳೇದು. ಇಟ್ ವಿಲ್ ಕಂಟ್ರೋಲ್ ಯುವರ್ ಬವೆಲ್ ಸಿಸ್ಟಮ್, ಗಟ್ ಕ್ಲಿಯರ್ ಮಾಡುತ್ತೆ, ವಿಚ್ ಇಸ್ ತುಂಬಾ ಉಪಯೋಗ ಆಗಿದೆ. ಮತ್ತೆ BPಗೋಸ್ಕರ ಕಾರ್ಡಿಯೋ ಆಕ್ಟಿವ್ ತಗೊಳ್ತಾ ಇದ್ದಾರೆ. ಮತ್ತೆ ಅವರಿಗೆ ಒಂದು ಪ್ರಾಬ್ಲಮ್ ಇತ್ತು, ಡಯಾಬಿಟಿಕ್ ಇರುವವರಿಗೆಲ್ಲ ನ್ಯೂರೋ ಪ್ರಾಬ್ಲಮ್ ಇರುತ್ತೆ, ನರ್ವಸ್, ಕಾಲು ಹಿಂಗೆ ಹಿಡಿಯುತ್ತೆ, ಪದೇ ಪದೇ ಒಂಥರ ಚಿಕ್ಕಂದ ಕಾಲಲ್ಲಿ ಬರುತ್ತೆ ಅವರಿಗೆ ಅಂತ ಹೇಳ್ತಾ ಇದ್ರು. ದೆನ್ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ರೆಡ್ ಕೊರಿಯನ್ ಜಿನ್ಸಿಂಗ್. ಸೊ ಅದು ತುಂಬಾ ರೆಗ್ಯುಲರ್ ಆಗಿ ತಗೊಳ್ಳಿದಾಗ ತುಂಬಾ ಅವರು ಅಲ್ಲಾಂದ್ರೆ ತುಂಬಾ ಸುಸ್ತಾಗಿ ಯಾವಾಗಲೂ ನಿದ್ದೆ ಅಂತ ಇದ್ರು. ಈಗ ಅದೆಲ್ಲ ನಾರ್ಮಲ್ ಆಗಿದೆ. ರೆಡ್ ಕೊರಿಯನ್ ಜಿನ್ಸ್ ತಗೊಂಡಿದ್ಮೇಲೆ ಆ ನ್ಯೂರೋ ಪ್ರಾಬ್ಲಮ್ಸ್ ಕಡಿಮೆ ಆಗಿದೆ. ಮತ್ತೆ ಆಲ್ ಪ್ಲಾಂಟ್ ಪ್ರೋಟೀನ್ ಕೂಡ ತಗೊಳ್ತಾ ಇದ್ದಾರೆ. ನನ್ಗೆ ಬಂದಾಗ ನನ್ಗೆ ತುಂಬಾ ಮಂಡಿ ನೋವಿದ್ದ ಅಂದ್ರೆ ನನ್ಗೆ ಸ್ಟೆಪ್ ಹತ್ತೀವಿ, ಇದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನೋ ಆ ಮಂಡಿ ನೋವಂತ ಇದಕ್ಕೆ ನಾನು ಸ್ಟೆಪ್ ಹತ್ತೋದೇ ಇಲ್ಲ. ಐ ಯೂಸ್ ಟು ಯೂಸ್ ಲಿಫ್ಟ್ ಅಲ್ಲಿ, ಆಫೀಸಲ್ಲಿ ಲಿಫ್ಟೇ ಯೂಸ್ ಮಾಡ್ತಾ ಇದ್ದೆ. ಅದು ಬಂದಾಗ ನನಗೆ ಸಿಕ್ಕಿದ ಪ್ರಾಡಕ್ಟ್ ಗ್ಲೂಕೋಸಮೈನ್ ಅಂಡ್ ಕ್ಯಾಲ್ಸಿಯಂ. ಗ್ಲೂಕೋಸಮೈನ್ ಅಂಡ್ ಕ್ಯಾಲ್ಸಿಯಂ ನಾನು 2 months ಮೇಲೆ ಯೂಸ್ ಮಾಡಿದೆ. 2 months ಮೇಲೆ ಯೂಸ್ ಮಾಡಿದ್ಮೇಲೆ ನನಗೆ ಈಸಿಯಾಗಿ ಸ್ಟೆಪ್ ಹತ್ತೋದು ಇಳಿಯೋದು ಈಸಿ ಆಯ್ತು. ನಾನೀಗ ಮತ್ತೆ ಪದೇ ಐ ಥಿಂಕ್ 5-6 months ಐ ಕಂಟಿನ್ಯೂಡ್ ದಟ್. ಅವಾಗ ನನಗೆ ಕೆಳಗಡೆ ಕೂತ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇಲ್ಲ, ನನಗೆ ಸ್ಟೆಪ್ ಹತ್ತಿ ಇಳಿಯೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಅದೇ ತರ ಆಯ್ತು. ನಾನು ಅದು ಸ್ಟಾಪ್ ಮಾಡಿದೆ. ಮತ್ತೆ ಅದು ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ, ನನಗೆ ಇದೊಂದು ಕಂಟಿನ್ಯೂಸ್ ಆಗಿ ಸ್ಟ್ಯಾಂಡಿಂಗ್ ಅಲ್ಲಿ, ಕುಕಿಂಗ್ ಅಲ್ಲಿ, ಅದ ಏನಾದ್ರೂ ಒಂದು ಫಂಕ್ಷನ್ ಅಲ್ಲಿ ಸ್ಟ್ಯಾಂಡಿಂಗ್ ಬಂದ್ರೆ ನನಗೆ ಮತ್ತೆ ಬಂದಾಗ ಅಗೇನ್ ಐ ಸ್ಟಾರ್ಟ್ ಯೂಸಿಂಗ್. 1 or 2 days ಅಲ್ಲಿ ಯೂಸ್ ಮಾಡಿದ ತಕ್ಷಣ ನನಗೆ ಅದು ರಿಲೀಫ್ ಆಗುತ್ತೆ. So these are all products I've been using. I used to give, my daughter had some problem. If she takes this, no, what is that? Kabuli chana, ಅದೇ ತರ ಪ್ರಾಡಕ್ಟ್ಸ್, ಮೋರ್ ಮಸಾಲಾ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಅವಳಿಗೆ ಅದು ಸೆಟ್ ಆಗಲ್ಲ. ನನ್ನ ಮಗನಿಗೆ ಅದು ತುಂಬಾ ಇಷ್ಟ, ನನ್ನ ಮಗಳಿಗೆ ಇದು ಸೆಟ್ ಆಗಲ್ಲ. ಬಟ್ ಶಿ ಯೂಸ್ ಟು ಟೇಕ್ ಇಟ್. ದೆನ್ ಶಿ ಯೂಸ್ ಟು ಸೇ ಅಯ್ಯೋ ಹೊಟ್ಟೆ ಅಂತರ ಆಯ್ತು. ಸೊ ವಿ ಹ್ಯಾಡ್ ಎ ವಂಡರ್ಫುಲ್ ಪ್ರಾಡಕ್ಟ್. ಐ ಗೇವ್ ಹರ್ Amal Shakti. So Amal Shakti gives instant relief for this gastric problems or bloating, all those problems. If you go out and have anything, you have this Amal Shakti. If you have any gut problems, gastric problems, you can have Amal Shakti. So I've been using spirulina since long.
It is a very good product to control your blood count, all those things. Flax oil, it gives very good effect for all your, protects all your organs and brain, heart, all these problems clear ಮಾಡಕ್ಕೆ. Keep using all these things. Iron and folic acid you give to your young girls. These all will protect your their body system. So many products, life-saving product we are having thanks to Modicare, Sanjay sir. Thank you so much, Gaurish, giving me this opportunity. ಥ್ಯಾಂಕ್ ಯು ಮೇಡಮ್. ತುಂಬಾ ವಿವರಣೆ ಕೊಟ್ರಿ, ತುಂಬಾ ಚೆನ್ನಾಗಿ ಪ್ರಾಡಕ್ಟ್ ಗಳ ಮಾಹಿತಿ ಸಿಕ್ತು, ಮತ್ತೆ ಯಾವ್ದನ್ನ ಯಾವ್ದಕ್ಕೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀರಾ, ಮತ್ತೆ ಕೊಟ್ಟಂತ ರಿಸಲ್ಟ್ ಬಗ್ಗೆ ಮಾಹಿತಿ ಕೊಟ್ರಿ. ಸೊ ನೀವು ಪರ್ಸನಲ್ ಆಗಿ ಯೂಸ್ ಮಾಡಿದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ತುಂಬಾ ಧನ್ಯವಾದ ನಿಮ್ಗೆ. ಸೊ ನಾನೀಗ ನಮ್ ಜೊತೆ ಇನ್ನು 3 ಸಹೋದ್ಯೋಗಿಗಳಿದ್ದಾರೆ. ಅವರನ್ನ ಕರೆಯೋಕ್ಕಿಂತ ಪೂರ್ವದಲ್ಲಿ ನಿನ್ನೆ ಹೊಸದಾಗಿ ಅಂದ್ರೆ ಫಸ್ಟ್ ಟೈಮ್ ಜಾಯ್ನ್ ಆಗಿ ಈ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾ ಇರುವಂತವರಲ್ಲಿ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಬರಬಹುದು ನೀವೇ. ಅದಾದ್ಮೇಲೆ ನಾನು ಇನ್ನು 3 ಜನ ಸಹೋದ್ಯೋಗಿಗಳು ನಮ್ ಜೊತೆ ಇದ್ದಾರೆ. ಸೊ ಅವರನ್ನ ಆಮೇಲೆ ನಾನು ಇನ್ವೈಟ್ ಮಾಡ್ತೀನಿ. ಸೊ ನಿನ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಈ ಒಂದು ವಿವರಣೆ, ಈ ಒಂದು ಆರೋಗ್ಯದ ಬಗ್ಗೆ ಕೇಳಿರುವವರು ಯಾರಾದ್ರೂ ಹೊಸಬರು ಇದ್ರೆ, ಸೊ ನೀವು ನಿಮ್ಮ ಅನಿಸಿಕೆಯನ್ನ, ನಿಮ್ಗೆ ಏನ್ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ಬಹುದು. ಸೊ ಯಾರಾದ್ರೂ ನಿಮ್ಮ ಸಹೋದ್ಯೋಗಿ ಜಾಯಿನ್ ಮಾಡಿದ್ರೆ, ಪರಿಚಯ ಇದ್ರೆ ನೀವು ಲೀಡರ್ಸ್ ಇನ್ವೈಟ್ ಮಾಡಬಹುದು ಅವರನ್ನ. ಎಸ್, ವೆಲ್ಕಮ್ ಶಶಿಕಲಾ ಮೇಡಮ್. ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಶಶಿಕಲಾ ರಾಘವೇಂದ್ರ, ಹೌಸ್ ವೈಫ್. ನಿನ್ನೆ ಅಂದ್ರೆ ಚಾಪ್ಟರ್ 7 ಅಲ್ಲಿ ನ್ಯೂಟ್ರಿಷನ್ ಫುಡ್ ಬಗ್ಗೆ ಹೇಳಿದ್ರು. 7 ಚಾಪ್ಟರ್ ಅಲ್ಲಿ ನ್ಯೂಟ್ರಿಷನ್ ಫುಡ್ ಬಗ್ಗೆ ಹೇಳಿದ್ರು. ನಾನು ಎಲ್ಲ ಪ್ರಾಡಕ್ಟ್ ಅನ್ನು ಅಷ್ಟನ್ನ ಬಳಸ್ತಾ ಇಲ್ಲ, ಆದ್ರೆ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನನ್ಗೆಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಇಷ್ಟ ಆಯ್ತು. ಅಂದ್ರೆ ಕಲಬೆರಕೆ ಇಲ್ಲದ ಒಂದು ಸ್ವದೇಶಿ ಪ್ರಾಡಕ್ಟ್ ಇದು, ಎಲ್ಲರಿಗೂ ಇಷ್ಟ ಆಗೇ ಆಗತ್ತೆ. ಆದ್ರೆ ನನಗೆ ಎಲ್ಲ ಪ್ರಾಡಕ್ಟ್ಗಿಂತ ವೆರಿ ಇಂಪಾರ್ಟೆಂಟ್ ಆಗಿ ತುಂಬಾ ಇಷ್ಟ ಆಗಿದ್ದು ಎನ್ವಿರೋ ಚಿಪ್ಪು. ಇದು ಮೊಬೈಲ್ ಆರ್ ಲ್ಯಾಪ್ಟಾಪ್ ಇನ್ನಿತರದ್ರಲ್ಲಿ ರೇಡಿಯೇಷನ್ ಎಲ್ಲ ಕಂಟ್ರೋಲ್ ಮಾಡತ್ತೆ. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ. ನಾವು ಎಷ್ಟೋ ಹಣನ ಖರ್ಚು ಮಾಡ್ತೀವಿ, ಯಾವ್ಯಾವ್ದಕ್ಕೂ ಹಾಕ್ತಿವಿ, ಆದ್ರ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಎನ್ವಿರೋ ಚಿಪ್ಪು ತಗೊಳ್ಬಹುದು ಅಂತ ಅನ್ಸತ್ತೆ. ಇದನ್ನ ನನ್ಗೂ ಕೂಡ ಗೌರೀಶ್ ಸರ್ ಅವರು ಸಜೆಷನ್ ಮಾಡಿದ್ರು 3 year ಬ್ಯಾಕ್. ನನ್ನ ಮೊಬೈಲ್ಗೂ ಕೂಡ ಹಾಕಿದ್ದಾರೆ. ಇದಂದ್ರೆ ಆರೋಗ್ಯ ಸಲುವಾಗಿ ನಾವು ತಗೊಳ್ಬಹುದು. ಅಂದ್ರೆ ದೃಷ್ಟಿಯ ಸಮಸ್ಯೆಗಾಗ್ಲಿ, ಹೃದಯದ ಹಾನಿ ಸಲುವಾಗ್ಲಿ, ಇಲ್ಲ ಕ್ಯಾನ್ಸರ್ ಬರದೇ ಇರುವಾಗ್ಲಿ, ಇಲ್ಲಾಂದ್ರೆ ಮೆದುಳಿನ ಸಮಸ್ಯೆಗಳನ್ನ ತಡಿಲಿಕ್ಕೋಸ್ಕರ ಆಗ್ಬಹುದು. ಅಂದ್ರೆ ನಮ್ಮ ಆರೋಗ್ಯವನ್ನ ನಾವು ಇದ್ರ ಮೂಲಕ ಕಾಪಾಡ್ಕೊಳ್ಬಹುದು. ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಡಿಟೇಲ್ಸ್ ಆಗಿ ತಾರಾ ಮೇಡಮ್ ಹೇಳಿದ್ರು, ತುಂಬಾ ಚೆನ್ನಾಗಿದೆ. ಮೋದಿಕೇರ್ ಅಲ್ಲಿ ಎಲ್ಲ ಪ್ರಾಡಕ್ಟ್ ಅನ್ನ ಬಳಸ್ತಾ ಇಲ್ಲ, ಆದ್ರೂ ನಾನು ಬಳಸಿರೋದನ್ನ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿದಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನಿಸಿಕೆನ ಶೇರ್ ಮಾಡ್ಕೊಂಡದಕ್ಕೆ ತುಂಬಾ ಧನ್ಯವಾದಗಳು. ಸೊ ಇನ್ಯಾರಾದ್ರೂ ನಿನ್ನೆ ಜಾಯ್ನ್ ಆಗಿರುವವರು, ನಿನ್ನೆ ಕೇಳಿಸ್ಕೊಂಡಿರುವವರು, ತಾರಾ ಮೇಡಮ್ ಅವರ ಪ್ರೋಗ್ರಾಮ್ ಅನ್ನ ನೋಡಿರುವವರು ನಿಮ್ಮ ಅನಿಸಿಕೆನ ಶೇರ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ನಾನು ನಮ್ಮ 3 ಸಹೋದ್ಯೋಗಿಗಳು ಹ್ಯಾಂಡ್ ರೈಸ್ ಮಾಡಿದ್ರು. ಸೊ ಅವರನ್ನ ನಾನು ಒಬ್ಬೊಬ್ಬರನ್ನಾಗಿ ಬರ್ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಶಾರದಾಂಬಳ್ ಮೇಡಮ್ ಅಂಡ್ ಪ್ರೇಮಾನಂಜಪ್ಪ ಮೇಡಮ್ ಅಂಡ್ ಭಾರತಿ ಮೇಡಮ್. ಸೊ ಶಾರದಾಂಬಳ್ ಮೇಡಮ್, ಪ್ಲೀಸ್ ವೆಲ್ಕಮ್. ಗುಡ್ ಮಾರ್ನಿಂಗ್. ಸೊ ನಾನು ಶಾರದಾಂಬಳ್, ಹೌಸ್ ವೈಫ್. ನನಗೆ ಈ ಮೋದಿಕೇರ್ ಅವಕಾಶದಲ್ಲಿ ಪ್ರಾಡಕ್ಟ್ಸ್ ಮೇನ್ ಇದು ನನ್ಗೆ ಇಷ್ಟ ಆಗಿರೋದು. ಯಾಕಂದ್ರೆ ತುಂಬಾ ಹಲ್ಲು ಸೆನ್ಸಿಟಿವಿಟಿ ಇರೋಂತ ಹಲ್ಲು ಪ್ರಾಬ್ಲಮ್ಗಳಿಗೆ ನನ್ನಲ್ಲಿ ಬಳಸಿರುವಂತ ಈ ಒಂದು ಪ್ರಾಡಕ್ಟ್ ನನ್ನನ್ನ ಮೋದಿಕೇರ್ಗೆ ತರಿಸಿರೋದು. ಯಾಕಂದ್ರೆ ಈ ಫ್ರೆಶ್ ಮೂಮೆಂಟ್ ಪೇಸ್ಟ್ ಇಂದ ನನ್ನ ಹಲ್ಲಿಂದು ಸಮಸ್ಯೆಗಳು ಎಲ್ಲ ಪರಿಹಾರ ಆಗಿದೆ. ಇದುವರೆಗೂ ನನ್ಗೆ ಆ ಹಲ್ನೋವು ಅಂತ ನಾನು ಡಾಕ್ಟರ್ ಹತ್ರ ಹೋಗಿಲ್ಲ. ಸೊ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ಎಲ್ಲಾ ಪ್ರಾಡಕ್ಟು ಅದರದ್ದೇ ಆದ ಒಂದು ಯುನಿಕ್ನೆಸ್ ಇದೆ ಖಂಡಿತ.
ಬಟ್ ನನಗೆ ಹೆಲ್ಪ್ ಆಗಿರುವಂತ ಕೆಲವು ವಿಷಯಗಳು ನಾನು ಅಬ್ಸರ್ವ್ ಮಾಡ್ಕೊಂಡಿರೋದಲ್ಲಿ ನೋಡಿದಾಗ ಮಂಡಿ ನೋವು, ಬಿಕಾಸ್ ಏಜ್ ಆಗ್ತಾ ನಮ್ಮ ಬಾಡಿಯಲ್ಲಿ ಎಲ್ಲಾ ಪಾರ್ಟ್ಸ್ಗಳು ಸ್ವಲ್ಪ ವೀಕ್ ಆಗ್ತಾ ಇರುತ್ತೆ. ಸರ್ವಿಸಿಂಗ್ ಕೊಡೋ ತರನೇ ನಮ್ದು ಇಟ್ಸ್ ಜಸ್ಟ್ ಅ ಮೆಷಿನ್, ನಮ್ಮ ಬಾಡಿ ಒಂದು ಮೆಷಿನ್ ತರ ಅಲ್ವಾ. ಸೊ ಅದಕ್ಕೆ ಸರ್ವಿಸ್ ಮಾಡೋ ತರ ರೀತಿಯಲ್ಲಿ ನಮಗೆ ಸಿಕ್ಕಿರುವಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಗ್ಲೂಕೋಸಮೈನ್ ಮತ್ತೆ ಕ್ಯಾಲ್ಸಿಯಂ. ಇದು ಎರಡನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ನಮ್ಮ ಮಂಡಿ ಆಲ್ಮೋಸ್ಟ್ ಬರೀ ಮಂಡಿ ಅಂದಾಗ ಬರೀ ಮೊಣಕಾಲ್ ಮಾತ್ರ ಅಲ್ಲ, ನಮ್ಮ ಇಡೀ ದೇಹದಲ್ಲಿ ಇರುವಂತ ಎಲ್ಲಾ ಜಾಯಿಂಟ್ಸ್ ಗಳಿಗೂ ಅದು ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಅಂಡ್ ಮಾಡಿದೆ ಅಂತ ನಾನು ನನ್ನಲ್ಲಿ ಅರ್ಥ ಮಾಡ್ಕೊಂಡಿರೋದು. ಅಂಡ್ ಕ್ಯಾಲ್ಸಿಯಂ ಸ್ವಲ್ಪ ದಿವಸ ನಮ್ಮ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ನಾವು ಗ್ಲೂಕೋಸಮೈನ್ ಸ್ಟಾಪ್ ಮಾಡಿಬಿಟ್ಟು ಕ್ಯಾಲ್ಸಿಯಂನ ರೆಗ್ಯುಲರ್ ಆಗಿ ತಗೊಂಡು ಹೋಗ್ಬೋದು. ಇದು ಯಾವುದೇ ಪ್ರಾಡಕ್ಟ್ಗಳಲ್ಲಿ ನಮಗೆ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಂಡ್ ಇನ್ನ ಒಂದು ನಮ್ಮಲ್ಲಿ ಗಿಲಾಯ್ ಅಂತ ಒಂದು ಪ್ರಾಡಕ್ಟ್ ಇದೆ. ಗಿಲಾಯ್ ಬಂದು ಅಮೃತಬಲ್ಲಿ ಇದೆಲ್ಲಾನು ಆಲ್ಮೋಸ್ಟ್ ಹರ್ಬ್ಸ್ ಇಂದ ಮಾಡಿರೋದ್ರಿಂದ ಒಂದೊಂದು ಮೂಲಿಕೆಗಳಿಗೂ ಒಂದೊಂದು ಗುಣಗಳು ಇದ್ದೇ ಇರುತ್ತಲ್ವಾ. ಸೊ ಆ ರೀತಿಯಲ್ಲಿ ನನ್ಗೆ ಒಂಥರ ಮೈನೋವು, ಬೆಳಗ್ಗೆ ಎದ್ದ ತಕ್ಷಣ ಮೈನೋವು ಬರೋ ತರ, ಜ್ವರ ಬರೋ ತರ ಒಂದು ಇಂಡಿಕೇಶನ್ ಇದೆ ಅಂದಾಗ ಐ ಜಸ್ಟ್ ಟೇಕ್ ದಟ್ ಗಿಲಾಯ್ ಅಂಡ್ ಇಟ್ ಗಿವ್ಸ್ ಮಿ ಗುಡ್ ರಿಸಲ್ಟ್. ಸೊ ನಮ್ಗೆ ಏನಂದ್ರೆ ಒಂದು ಔಷಧಿ ತರನು ನಾವು ಇದನ್ನ ಬಳಸ್ಕೊಳ್ಬಹುದು ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು. ಸೊ ಇನ್ಸ್ಟೆಡ್ ಆಫ್ ಸೈಡ್ ಎಫೆಕ್ಟ್ಸ್ ತಗೋರೋ ತರ ಪ್ರಾಡಕ್ಟ್ಗಳನ್ನ ಬಳಸಿ ಮೆಡಿಸಿನಲ್ ಪ್ರಾಡಕ್ಟ್ಸ್ ತಗೊಳ್ತೀವಲ್ವಾ, ಡೋಲೋ 60 ಅಲ್ಲ ಡೋಲೋ 500 ಇದೆಲ್ಲ ತಗೊಂಡು ಎಕ್ಸ್ಟ್ರಾ ಸೈಡ್ ಎಫೆಕ್ಟ್ಸ್ ತರೋದ್ ಬದಲು ಇಂಥ ಪದಾರ್ಥಗಳನ್ನ ನಾವು ಬಳಸುವಾಗ ಧೈರ್ಯವಾಗಿ ಬಳಸೋದಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಅಂಡ್ ಇಲ್ಲಿ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ನಾವು ನಾಲೆಜ್ ಎಷ್ಟು ತಗೊಳ್ತಾ ಇದ್ದೀವಿ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಹೊರಗಡೆ ಯಾರು ನಮ್ಗೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಬಟ್ ನಮ್ಮ ಮೋದಿಕೇರಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಅಲ್ಲಿ ನಮ್ಗೆ ಸಿಗ್ತಾ ಇರೋದು ಫುಲ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಡಕ್ಟ್ ಅಂಡ್ ಯಾವ್ದಕ್ಕೆ ಯೂಸ್ ಮಾಡ್ಬೇಕು, ಯಾವ್ದಕ್ಕೆ ಯೂಸ್ ಮಾಡಲ್ಲ ಎರಡು ಹೇಳ್ಕೊಡ್ತಾರೆ. ಸೈಡ್ ಎಫೆಕ್ಟ್ಸ್ ಬರೋದು ಯಾವ್ದು ಇಲ್ಲ ಅಂತ. ಸೊ ಪ್ಲಸ್ ಅಂಡ್ ಮೈನಸ್ ನಮ್ಗೆ ಗೊತ್ತಿದ್ದಾಗ ಖಂಡಿತ ನಾವು ಬಳಸ್ಕೊಳ್ಬಹುದು. ಓಕೆ, ಇಷ್ಟು ಹೇಳ್ತಾ ಇಷ್ಟಪಡ್ತೀನಿ. ಅಂಡ್ ಇನ್ನೊಂದು, ನಮ್ಮ ಮೋದಿಕೇರ್ ಕಂಪನಿಯಿಂದ ಇವತ್ತು ಮಧ್ಯಾಹ್ನ 11 ಗಂಟೆಗೆ, ದಟ್ ಇಸ್ ಬೆಳಗ್ಗೆ 11 ಗಂಟೆಗೆ ಕಂಪನಿಯಲ್ಲಿ ಹೆಲ್ತ್ ಕೇರ್ದು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಟ್ರೈನಿಂಗ್ ಇದೆ. ಎಷ್ಟೋ ಹೊಸ ಪ್ರಾಡಕ್ಟ್ಸ್ ಗಳ ಬಗ್ಗೆ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ. ಸೊ ಖಂಡಿತ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ನಮ್ಮ ಫೈಬರ್ ಯಾತಕ್ಕೋಸ್ಕರ ನಮ್ಗೆ ಬೇಕು ಅಂತ ಇದೆ. ಅಂಡ್ ಗ್ಲೂಕೋ ಹೆಲ್ತ್, ಓಕೆ, ಡಯಾಬಿಟಿಕ್ ಕೇರ್ ನಾವು ಯಾವ ತರ ತಗೊಳ್ಬೇಕು, ಅಂಡ್ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗಿರೋ ಪ್ರಾಡಕ್ಟ್, ಮತ್ತೆ ಪ್ರೋಸ್ಟ್ರೇಟ್ ಪ್ರಾಬ್ಲಮ್ಸ್ ಎಷ್ಟೋ ಜನರಿಗೆ ಇರುತ್ತೆ, ಅದನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೆ. ಅಂಡ್ ಹೊಸ ಪ್ರಾಡಕ್ಟ್ಸ್ ಗಳು ಏನ್ ಲಾಂಚ್ ಮಾಡಿದ್ದಾರೆ ಅದರದ್ದು ಫುಲ್ ಟ್ರೈನಿಂಗ್ ಇವತ್ತು 11 ಗಂಟೆಯಿಂದ ಮೋದಿಕೇರ್ ಜಯನಗರ ಆಫೀಸ್ ಅಲ್ಲಿ ಇದೆ. ಸ್ವಲ್ಪ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೌರೀಶ್ ಸರ್. ಧನ್ಯವಾದ ಮೇಡಮ್. ಇವತ್ತಿನ ಕಾರ್ಯಕ್ರಮ ಎಲ್ಲ ವಿವರಣೆಗಳನ್ನು ಕೊಟ್ರಿ, ಜೊತೆಗೆ ಇವತ್ತು ಪ್ರೋಗ್ರಾಮ್ ಇರೋದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಟ್ರಿ ನಮ್ಗೆ. ಸೊ ಧನ್ಯವಾದ ಮೇಡಮ್ ನಿಮ್ಗೆ. ಸೊ ನೆಕ್ಸ್ಟ್ ನಮ್ ಜೊತೆ ಇನ್ನೊಬ್ರು ಲೀಡರ್ ಇದ್ದಾರೆ. ಸೊ ಅವರನ್ನ ನಾನು ಬರಮಾಡ್ಕೊಳ್ತಾ ಇದ್ದೀನಿ, ಪ್ರೇಮಾನಂಜಪ್ಪ ಮೇಡಮ್. ಸೊ ಇನ್ನು 10 ನಿಮಿಷ ಅಷ್ಟೇ ಕಾಲಾವಕಾಶ ಇದೆ ನಮ್ಗೆ. 5:50 ಆಗಿದೆ. ಸೊ ಹಾಗಾಗಿ ಫಾಸ್ಟ್ ಆಗಿ ಶೇರ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ವೆಲ್ಕಮ್ ಮೇಡಮ್, ಪ್ರೇಮಾನಂಜಪ್ಪ ಮೇಡಮ್. ಬರೋಷ್ಟೊತ್ತಿಗೆ ಭಾರತಿ ಶೇರ್ ಮಾಡ್ಲಿ. ಎಸ್ ಭಾರತಿ ಮೇಡಮ್. ಶುಭೋದಯ. ನಾನು ಭಾರತಿ ಅಜಯಾದಿತ್ಯ. ನನ್ನ ಬೇಸಿಕಲಿ ಬ್ಯೂಟಿಷಿಯನ್. ನನ್ಗೆ ಇಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಷ್ಟ ಆಗಿ ನಾನು ಮೋದಿಕೇರ್ಗೆ ಬಂದಿದ್ದು. ಈಗ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ಸ್ ನನ್ಗೆ ಇಷ್ಟ ಆಗ್ತಾ ಇದೆ. ಜೊತೆಗೆ ವೆಲ್ತ್ ಎರಡನ್ನೂ ಕ್ರಿಯೇಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಸೊ ಫ್ರೆಂಡ್ಸ್, ನಾನ್ ರೆಗ್ಯುಲರ್ ಆಗಿ ನನ್ಗೆ ತುಂಬಾ ಮಧ್ಯಾಹ್ನ ಆಗ್ತಾ ತುಂಬಾ ಡ್ರೌಸಿನೆಸ್ ಆಗ್ತಾ ಇತ್ತು. ಅಲ್ಲಲ್ಲೇ ಮಲ್ಕೋಬೇಕು ಅಂತ ಕೆಲಸ ಮಾಡಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅದು ಏನು ಅಂತ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ಸರಿ ಗೊತ್ತಾಯ್ತು ನಮ್ಗೆ ಥೈರಾಯ್ಡ್ ಶುರು ಆಗ್ತಾ ಇದೆ ಅಂತ. ಅದು ಯಾಕೆ ಬರುತ್ತೆ ಅಂತ ನೋಡುವಾಗ ವಿಟಮಿನ್ಸ್ ಕಡಿಮೆ ಆದಾಗ
ನಮ್ಗೆ ವಿಟಮಿನ್ B6 ಮತ್ತೆ B12 B1 ಕಡಿಮೆ ಆದಾಗ ನಮ್ಗೆ ಆತರ ಬರುತ್ತೆ ಅಂತ. ನಮ್ಮ ಮೋದಿಕೆಯಲ್ಲಿರುವಂತ ಮಲ್ಟಿವಿಟಮಿನ್ ತಗೊಳಕ್ ಶುರು ಆದ್ಮೇಲೆ ನನ್ಗೆ ನಾರ್ಮಲ್ ಆಗಿ ಬಂದಿದೆ. ಜೊತೆಗೆ ನನ್ಗೆ ಮಧ್ಯಾಹ್ನ ಆಗ್ತಾ ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ರೆಗ್ಯುಲರ್ ಆಗಿ ನಾನು ಎಲ್ಲಾ ಹೆಂಗಸರಿಗೂನು ಆಕ್ಚುಲಿ ಎಲ್ಲಾರ್ಗುನು 35 ಆದ್ಮೇಲೆ 35 ಆದ್ಮೇಲೆ ಕಂಪಲ್ಸರಿ ಆಗಿ ನಮ್ಗೆ ಬಾಡಿ ವರ್ಕ್ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ರೆಗ್ಯುಲರ್ ಆಗಿ ಎಲ್ಲರೂ ಮಲ್ಟಿವಿಟಮಿನ್ ತಗೊಳ್ಳೇಬೇಕು, ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ. ಅದ್ರಲ್ಲೂ ಲೇಡೀಸ್ ಅಂತೂ ಕಂಪಲ್ಸರಿ ಆಗಿ ಮಲ್ಟಿವಿಟಮಿನ್ ತಗೊಳ್ಳೇಬೇಕು. ಇದನ್ನ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ನಾವೆಲ್ಲರೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ. ಅದಲ್ದಿರ ನನ್ಗೆ ಒಂದ್ಸತಿ ಗಾಡಿನಲ್ಲಿ ಬಿದ್ದು ಆಕ್ಸಿಡೆಂಟ್ ಆದಾಗ ಲಿಗಮೆಂಟ್ ಟೇರ್ ಆಗಿತ್ತು. ಸೊ ತುಂಬಾ ನೋವಾಗ್ತಾನೆ ಇತ್ತು. ಕ್ಯಾಲ್ಸಿಯಂ ತಗೊಳ್ಳುವಾಗ ಅದು 3 months ತಗೋಬೇಕು ಮತ್ತೆ ಬಿಡ್ಬೇಕು ಅಂತ ಇದಿತ್ತು. ಆದ್ರೆ ನಮ್ಮ ಮೋದಿಕೇರಲ್ಲಿ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಅದರಲ್ಲಿ ವಿಟಮಿನ್ ಡಿ, ವಿಟಮಿನ್ K2, 7 ಇದೆಲ್ಲ ಇರೋದ್ರಿಂದ ನಮ್ದು ವಿತ್ ಕ್ಯಾಲ್ಸಿಯಂ ಇರೋದ್ರಿಂದ ನನಗೆ ರೆಗ್ಯುಲರ್ ಆಗಿ ಇದನ್ನ ಕ್ಯಾಲ್ಸಿಯಂ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ನನಗೆ ಅದೆಲ್ಲ ಕ್ಲಿಯರ್ ಆಗಿದೆ. ಈಗ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಜೊತೆಗೆ ಗ್ಲುಕೋಸಮೈನ್ ನಾನು ಮೇಡಮ್ ಹೇಳಂಗೆ ನನಗೂ ರೆಗ್ಯುಲರ್ ಆಗಿ ಸಾಮಾನ್ಯವಾಗಿ ಒಂದು 3-4 ತಿಂಗಳಿಗೆ ಒಂದ್ಸತಿ ರೆಗ್ಯುಲರ್ ಆಗಿ ಒಂದ್ ಟ್ರಿಪ್ ತಗೊಂಡ್ಬಿಡ್ತೀನಿ. ಯಾಕೆ ಅಂತಂದ್ರೆ ಮತ್ತೆ ಜಾಯಿಂಟ್ಸ್ ಎಲ್ಲ ನಮ್ಗೆ 2-3 ಸತಿ ನಾನು ಬಿದ್ದು ಆಕ್ಸಿಡೆಂಟ್ ಆಗಿ ಜಾಯಿಂಟ್ಸ್ ಎಲ್ಲ ನೋವಾಗಿತ್ತು. ಸೊ ಹಂಗಾಗಿ ನಾನು ರೆಗ್ಯುಲರ್ ಆಗಿ ಒಂದು 3 months 4 months ಗೆ ಒಂದ್ಸತಿ ಗ್ಲುಕೋಸಮೈನ್ ವಿತ್ ಕ್ಯಾಲ್ಸಿಯಂ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀನಿ. ಕ್ಯಾಲ್ಸಿಯಂ ಮತ್ತೆ ಮಲ್ಟಿವಿಟಮಿನ್. ಅದಲ್ದಿರ ಇನ್ನೊಂದು ಮೇನ್ ತುಂಬಾ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ತ್ರಿಫಲ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಸ್ಕಿನ್, ಹೇರು ಮತ್ತೆ ಕಣ್ಣಿಗೂ ಕೂಡ ಇದು ಒಳ್ಳೇದು ಅಂತ. ಮತ್ತೆ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಬರಲ್ಲ. ಅಂದ್ರೆ ರಾತ್ರಿ ಹೊತ್ತು ಪ್ರತಿದಿನ ಅದು ಡಿಟಾಕ್ಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ರಾತ್ರಿ ಊಟ ಎಲ್ಲ ಆದ್ಮೇಲೆ ಬಿಸಿ ನೀರಲ್ಲಿ ಒಂದೊಂದು ತಗೊಳ್ತಾ ಬಂದ್ರೆ ನಮ್ಗೆ ಇದು ಓವರ್ ಆಲ್ ನಮ್ಮ ಹೆಲ್ತ್ ತ್ರಿಫಲ ಗೊತ್ತು ನಿಮ್ಗೆ 3 ಕಾಯಿಗಳು ಎಷ್ಟು ಉಪಯೋಗ ಆಗ್ತವೆ ಅಂತ. ಹಾಗಾಗಿ ಇದರಲ್ಲಿ ನಮ್ಮ ಮೋದಿಕೆಯಲ್ಲಿ ಇರುವಂತದ್ದು ಕ್ವಾಲಿಟಿ ಒಳ್ಳೇದು. ಸೊ ಬೇರೆ ಎಲ್ಲ ಕಡೆ ಸಿಗುವಂತ ಪೌಡರ್ಗಳು ಸಿಗುತ್ತೆ, ಅದು ಏನೇನ್ ಬೆರಕೆ ಇರುತ್ತೆ ಗೊತ್ತಿರಲ್ಲ. ಇಲ್ಲಿ ನಮ್ಮ ಮೋದಿಕೆಯಲ್ಲಿ ಸಿಗುವಂತ ಟ್ಯಾಬ್ಲೆಟ್ ನ ತ್ರಿಫಲನ ಪ್ರತಿಯೊಂದು ನಾನು ಪ್ರತಿದಿನ ಒಂದೊಂದು ತಗೊಳ್ತಾ ಇದ್ದೀನಿ. ಮನೆಯಲ್ಲಿ ಕೂಡ ಎಲ್ಲರೂ ಅದನ್ನ ಯೂಸ್ ಮಾಡ್ತಾರೆ. ಅದಲ್ಲದೆ ತುಂಬಾ ಪ್ರಾಡಕ್ಟ್ಸ್ ನಾನು ಹೆಲ್ತ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮೇನ್ ಆಗಿ ಒಂದ್ ಹೇಳ್ಬೇಕು ಅಂದ್ರೆ ಎನ್ವೈರಿ ಚಿಪ್ ನನ್ಗೆ ನನ್ ಮಗನ್ಗೆ ಫಸ್ಟ್ ಫೋನ್ ಕೊಡಿಸಿದಾಗ ತುಂಬಾ ಅಲ್ಲಲ್ಲ ಇಲ್ಲೇ ತಲೆನೋವು ಅಂತ ಬೀಳ್ತಾ ಇದ್ದ. ನಂಗೆ ಏನು ಅಂತ ಗೊತ್ತಾಗ್ಲಿಲ್ಲ. ನನ್ಗೆ ಬೇರೆ ಕಡೆ ಹೋಗಕ್ಕೆ ಇದಾಯ್ತು. ನನ್ಗೆ ನಮ್ಮ ಮನೆಯಲ್ಲಿ ಅಣ್ಣ ಎಲ್ಲ ಮನೆಯಲ್ಲಿ ಡಾಕ್ಟರ್ ಅವ್ರ ಹತ್ರ ಕರ್ಕೊಂಡು ಹೋದೆ. ಹಿಂಗೆ ತುಂಬಾ ತಲೆನೋವು ಅಂತಾನೆ ಅಂತ ಅವರು ಏನೇನು ಮಾತ್ರೆ ಎಲ್ಲ ಕೊಟ್ರು. ಒಂದ್ 3 days ಆದ್ಮೇಲೆ ಮತ್ತೆ ಹಂಗೆ ಶುರು ಆಯ್ತು. ಇದು ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಕೊನೆಗೆ ಇದು ಏನು CT ಸ್ಕ್ಯಾನ್ ಮಾಡ್ಬೇಕು ಅನ್ನೋ ಸ್ಟೇಜ್ಗೆ ಬಂದ್ರು. ಅಷ್ಟು ನೋವು ಇರ್ತಾಯ್ತು. ಅಲ್ಲೆಲ್ಲ ತುಂಬಾ ಬೀಳ್ತಾ ಇದ್ದ. ಅವಾಗ ಇದು ಎನ್ವೈರಿ ಚಿಪ್ ನ ಅವನ ಫೋನ್ಗೆ ಅಳವಡಿಸಿ ಕೊಟ್ಟಾದ್ಮೇಲೆ 2 days ಅಲ್ಲೇ ತಲೆನೋವೆಲ್ಲ ಕಡಿಮೆ ಆಗೋಯ್ತು. ಅವಾಗ ಗೊತ್ತಾಯ್ತು. ಈಗ ಮಕ್ಕಳಿಗೆ ನೋಡಿದೀರಾ ಫಸ್ಟ್ ಕೊಟ್ಟಾಗ ಹೆಂಗೆ ಅವರು ಫೋನ್ ಒಳಗಡೆನೆ ಹೋಗ್ಬಿಟ್ಟಿರ್ತಾರೆ, ಬೇರೆ ಏನು ಇರಲ್ಲ. ಸೊ ಇದು ಪ್ರತಿಯೊಬ್ಬರಿಗೂ ಎಷ್ಟು ಮೆಂಟಲಿ ಸ್ಟ್ರೆಸ್ ಆಗುತ್ತೆ, ಮೆಂಟಲಿ ಪ್ರಾಬ್ಲಮ್ ಬರುತ್ತೆ ಅನ್ನೋದಕ್ಕೆ ನಮ್ಮ ಎನ್ವೈರಿ ಚಿಪ್ ಇಂದ ಅದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ನಂಗೆ ಅರ್ಥ ಆಯ್ತು. ಇದನ್ನ ಪ್ರತಿಯೊಬ್ರು ಉಪಯೋಗಿಸ್ಕೊಳ್ಳಿ. ಪ್ರತಿಯೊಬ್ರು ಮೋದಿಗೆರಿಗೆ ಬಂದ ತಕ್ಷಣ ಎನ್ವೈರಿ ಚಿಪ್ ಅಳವಡಿಸ್ಕೊಳ್ಳೋದ್ರಿಂದ ಪ್ರತಿದಿನ ಫೋನಲ್ಲೇ ಇರ್ತೀವಿ. ನಿಮ್ಗೆ ಮೆಂಟಲಿ ಹೆಲ್ತ್ ಚೆನ್ನಾಗಾಗುತ್ತೆ. ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸಾಮಾಜಿಕವಾಗಿ ಈಗ ಆರೋಗ್ಯವೇ ಮಹಾಭಾಗ್ಯ ಅನ್ನೋದನ್ನ ನಾವು ಅಳವಡಿಸ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ, ತುಂಬಾ ವಿವರಣೆಯನ್ನು ಕೊಟ್ಟಿದ್ದೀರಿ. ಸೊ ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿಯನ್ನ ಇನ್ನೊಮ್ಮೆ ನಮ್ಗೆ ತಿಳಿಸ್ಕೊಟ್ರಿ. ಸೊ ನಮ್ ಜೊತೆ ಈಗ ಪ್ರೇಮಾನಂಜಪ್ಪ ಮೇಡಮ್ ಇದ್ದಾರೆ. ಸೊ ಅವರನ್ನ ಬರ್ಮಾಡ್ಕೊಳ್ಳೋಣ. ಪ್ರಾಡಕ್ಟ್ ಕಿಂಗ್ ಅಂತ ಹೇಳ್ಬೋದು ನಮ್ಗೆ. ಸೊ ತುಂಬಾ ಟೈಮ್ ಬೇಕು ಅವರಿಗೆ. ಕೊನೆಯ ಅವಕಾಶ, ಕೊನೆಯ ಟೈಮ್ ಅಲ್ಲಿ ನಾನು ಅವ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಗೌರಿ ಸರ್, ಥ್ಯಾಂಕ್ ಯು ಸೋ ಮಚ್. ಏನೋ ನೆಟ್ವರ್ಕ್ ಏನೋ ಸಿಕ್ಕಿದೆ. ಥ್ಯಾಂಕ್ ಯು. ತುಂಬಾ ಜಿಸ್ಕೊಂಡು ಹೋಗ್ತಾ ಇದ್ದೀರಾ. ಕಂಗ್ರಾಚುಲೇಷನ್ಸ್. ಸೊ ಫಸ್ಟ್, ಸ್ಪೀಡ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಮೈಲ್ಸ್ ಪರ್ ಅವರ್, ಬಟ್ ಲೈಫ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಮೈಲ್ಸ್ ಪರ್ ಅವರ್ ಅಂತ. ಸೊ ಇನ್ಕ್ರೀಸ್ ಯುವರ್ ಸ್ಮೈಲ್ ಅಂಡ್ ಗೆಟ್ ಎಕ್ಸ್ಟ್ರಾ ಮೈಲೇಜ್ ಇನ್ ಲೈಫ್. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಇವತ್ತು ನೋಡ್ತಾ ಇದ್ದೆ, ಎಲ್ಲರೂ ಶೇರ್ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಶೇರ್ ಮಾಡಿದೆ. ಬಟ್ ಮುಖದಲ್ಲಿ ನಗು ಸ್ವಲ್ಪ ಕಮ್ಮಿ ಇತ್ತು ಸುಮಾರು ಜನರದ್ದು. ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ನಾವು ಎಷ್ಟು, ಯಾಕಂದ್ರೆ ಬಿಕಾಸ್ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಅವರ್ ಪರ್ಸನಾಲಿಟಿ ಅಂತ.
ನಮ್ಮ ಮುಖದಲ್ಲಿ ಒಂದು ನಗು ಇದ್ರೆ ಎಂತವರಿಗೂ ಖುಷಿ ಆಗುತ್ತೆ ನಮ್ ಜೊತೆ ಮಾತಾಡಕ್ಕೆ. ಸೊ ನಾವು ಅದನ್ನ ಅಳವಡಿಸ್ಕೊಳ್ಳೋಣ ಯಾವಾಗ್ಲೂ. ಅದೇ ರೀತಿ ಈ ಒಂದು ಏನು ಬೇಸಿಕ್ ಕ್ಲಾಸ್ ನಡೀತಾ ಇದೆ, ನಿಜವಾಗೂ ತುಂಬಾನೇ ಅದ್ಭುತವಾದ ಕ್ಲಾಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪ್ರಾಡಕ್ಟ್, ಬಿಕಾಸ್ ಗೊತ್ತು ತುಂಬಾ ಜನರಿಗೆ ಪ್ರಾಡಕ್ಟ್ಸೇ ಒಂಥರ ಒಂದು ಫಸ್ಟ್ ಲವ್ ಬರೋದೇ ಪ್ರಾಡಕ್ಟ್ಸ್ ಮೇಲೆ, ಬಿಕಾಸ್ ದ ಕ್ವಾಲಿಟೀಸ್ ಆಸ್ ಸಚ್. ಸೊ ಅದಕ್ಕೇನೆ ಮೇನ್ ಫಸ್ಟ್ ಅವರು ತಾರಾ ಮೇಡಮ್ ಹೇಳ್ಕೊಟ್ಟಿದ್ದು ಏನು, ಒಂದೊಂದು ಪ್ರಾಡಕ್ಟ್ ಬಗ್ಗೆನು ಫೀಚರ್ಸ್. ಸೊ ಅದರ ಫೀಚರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಡ್ವಾಂಟೇಜ್, ಅದನ್ನ ತಗೊಂಡಾಗ ಏನಾಗುತ್ತೆ, ಅದರಿಂದ ಏನ್ ಲಾಭ ಆಗುತ್ತೆ, ಜೊತೆಗೆ ಅದರ ಬೆನಿಫಿಟ್ಸ್, ಈ ಮೂರನ್ನು ಎಲ್ಲ ಅಳವಡಿಸ್ಕೊಂಡು ತುಂಬಾ ಶಾರ್ಟ್ ಆಗಿ ಬ್ರೀಫ್ ಆಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಂತವರಿಗೂ ಅವರ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ರೆ ನಮಗೆ ಮೋದಿ ಕೇರ್ ಬಗ್ಗೆ 100% ನಾಲೆಜ್ ಸಿಗುತ್ತೆ. ಜೊತೆಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಏನಪ್ಪಾ ಅಂದ್ರೆ, ಇನ್ಫ್ಯಾಕ್ಟ್ ನಾನು BSc ಓದಿದ್ದು, ಅಲ್ಲಿ ಆ BSc ಅನ್ನೋದಕ್ಕೆ ತುಂಬಾನೇ ಒಂದು ಅದ್ಭುತವಾದ ಒಂದು ಅರ್ಥ ಕೊಟ್ಟಿದ್ದಾರೆ. BSc ಅಂದ್ರೆ ಬಿ ಅಂದ್ರೆ ಬಿಗ್ ಥಿಂಕಿಂಗ್ ಇರ್ಬೇಕು ಈ ಬಿಸ್ನೆಸ್ ಅಲ್ಲಿ. ಏನೇ ಪ್ರಾಡಕ್ಟ್ಸ್ ಇಲ್ಲಿ, ಏನೇ ಬಿಸ್ನೆಸ್ ಆಪರ್ಚುನಿಟಿ ಇಲ್ಲಿ, ಏನೇ ಇದ್ರು ನನ್ನಲ್ಲಿ ಬಿಗ್ ಥಿಂಕಿಂಗ್ ಇರ್ಲೇಬೇಕು. ಬಿಗ್ ಥಿಂಕಿಂಗ್ ಇದ್ರೆ ಮಾತ್ರ ನಾನು ದೊಡ್ಡ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸ್ಮಾಲ್ ಆಕ್ಷನ್ಸ್, ಸುರೇಖಾ ಬರ್ಗ ಮೇಡಮ್ ಯಾವಾಗಲೂ ಹೇಳ್ತಾರೆ, ಚೋಟ ಚೋಟ ಕಾಮ್ ಕರೋ ಬಡ ಬಡ ಸೋಚು ಅಂತ ಹೇಳ್ತಾರಲ್ಲ, ಅದೇ ರೀತಿ ಚಿಕ್ಕ ಚಿಕ್ಕ ಕೆಲಸ ಮಾಡ್ಬೇಕು, ಸ್ಮಾಲ್ ಆಕ್ಷನ್. ಅದೇ ರೀತಿ BSc ಸಿ ಅಂದ್ರೆ ಏನು, ಕನ್ಸಿಸ್ಟೆನ್ಸಿ, ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ನಾವು ಪ್ರೊಸೆಸ್ ಅಲ್ಲಿ ಇರಬೇಕು. ಆವಾಗ ನನ್ನ ಲೈಫ್ ಅಲ್ಲಿ ಏನ್ ಬೇಕು ಎಲ್ಲಾನು ಸಿಗುತ್ತೆ. ಈ ತರ ಒಂದು ಆಟಿಟ್ಯೂಡ್ ಇಟ್ಕೊಂಡಾಗ ನಾನು ಯೂನಿವರ್ಸ್ ನನಗೆ ಫ್ರೆಂಡ್ ತರ ಆಕ್ಟ್ ಆಗುತ್ತೆ. ಯೂನಿವರ್ಸ್ ಇಂದ ಏನ್ ಕೇಳ್ತೀನಿ ಎಲ್ಲಾನು ಸಿಗುತ್ತೆ. ಸೊ ಅದೇ ರೀತಿ ನಮ್ಮ ಪ್ರಾಡಕ್ಟ್ಸ್ ಅಂತೂ ಅದ್ಭುತ. ನಿಜವಾಗೂ ಒಬ್ಬೊಬ್ರು ಒಂದೊಂದು ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡಿದಾಗ ನನಗೆ ನಿಜವಾಗೂ ಒಂಥರ ರಿಕಾಲ್ ಆಗ್ತಾ ಇದೆ, ಬಿಕಾಸ್ ನಾನು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಈ ಒಂದು ಹೆಂಪ್ ಪ್ರಾಡಕ್ಟ್ಸ್ ಅನ್ನ ನಾನು ಇವಾಗ ರೆಗ್ಯುಲರ್ ಬಳಸ್ತಾ ಇದ್ದೀನಿ. ನಮ್ಮಲ್ಲಿ ನಿಮ್ಗೆ ಗೊತ್ತು, ನಮ್ಮ ಸ್ಕಿನ್ ಕೇರ್, ಕಲರ್ ಕಾಸ್ಮೆಟಿಕ್ಸ್ ಅಲ್ಲಿ ತುಂಬಾ ವೆರೈಟಿ ಇದೆ. ಇದು ಮಿನಿಮಮ್ ಏನು ನಾರ್ಮಲ್ ರೇಂಜ್ ಅಲ್ಲೂ ಪ್ರಾಡಕ್ಟ್ ಸಿಗ್ತಾ ಇದೆ, ಪ್ರೀಮಿಯಂ ಇದು ರೇಂಜ್ ಅಲ್ಲೂ ಸಿಗ್ತಾ ಇದೆ, ಸೂಪರ್ ಪ್ರೀಮಿಯಂ ಕ್ವಾಲಿಟಿಲೂ ಸಿಗ್ತಾ ಇದೆ. ಅದಲ್ಲದೆ ಅದಕ್ಕೆಲ್ಲ ಮೀರಿ ಇನ್ನೂ ಒಂದು ಹೆಂಪ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಬಂದಿದೆ. ಸೊ ಇದು ಎಲ್ಲರೂ ಬಳಸಬಹುದು, ಬಿಕಾಸ್ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. ಸೊ ಡೈಲಿ ಒಂದು ಮಾಯಿಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಮಿಲ್ಕ್ ಇದೆ, ಏನು ಅಂದ್ರೆ ಇದು ಮಿಲ್ಕ್ ಸೀರಮ್ ತರ, ಇದನ್ನ ಹಚ್ಕೊಂಡಾಗ ನಮ್ಮಲ್ಲಿ ರಿಂಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಅದೇ ರೀತಿ ನೈಟ್ ಹಚ್ಚಕ್ಕೆ ಒಂದು ಆಯಿಲ್ ಕೊಟ್ಟಿದ್ದಾರೆ. ಸೊ ಇದು 3 ಪ್ರಾಡಕ್ಟ್ ನನಗೆ ತುಂಬಾನೇ ರಿಸಲ್ಟ್ ಕೊಟ್ಟಿದೆ. ನಿಜವಾಗೂ ನನ್ನ ಸ್ಕಿನ್ ನೋಡಿದಾಗ ನಾನು ಹೇಳ್ಕೊಳ್ಳೋದಲ್ಲ, ಜನರೇ ಕೇಳ್ತಾರೆ ನೀವೇನ್ ಹಚ್ತೀರಾ ನಂಗೆ ಅದನ್ನ ಹೇಳ್ಕೊಡಿ ಅಂತ ಕೇಳ್ತಾರೆ. ಬಿಕಾಸ್ ನಾನು ಅವಾಗ್ಲೇ ಹೇಳ್ದಲ್ಲ, ನಮ್ಮ ಮುಖನೇ ನಮ್ಗೆ ನಮ್ಮ ಪರ್ಸನಾಲಿಟಿನ ಬಿಂಬಿಸುತ್ತೆ. ಸೊ ಅದರಿಂದ ದಯವಿಟ್ಟು ನಾವು ಏನು ಪ್ರಾಡಕ್ಟ್ ಅನ್ನು ಬಳಸಿ ಆರ್ಟ್ಫುಲ್ ಆಗಿ ಯೂಸ್ ಮಾಡೋಣ. ಸೊ ನನಗಂತೂ ನಮ್ಮ ಪ್ರಾಡಕ್ಟ್ಸ್ ಹೆಂಗೆ ಅಂದ್ರೆ ಜಸ್ಟ್ ಲೈಕ್ ಮೈ ಚಿಲ್ಡ್ರನ್, ನನ್ನ ಮಕ್ಕಳ ತರ ಆಗೋಗಿದೆ. ಒಂದೊಂದು ಪ್ರಾಡಕ್ಟ್ ಅಲ್ಲೂ ಒಂದೊಂದು ಅದ್ಭುತವಾದ ಗುಣ ಇದೆ, ಯುನಿಕ್ ಫೀಚರ್ಸ್ ಇದೆ. ನಿಜವಾಗಿ ಇಷ್ಟು ಒಳ್ಳೆ ಒಂದು ಅಮೃತದಂತ ಪ್ರಾಡಕ್ಟ್ ಇರ್ಬೇಕಾದ್ರೆ ನಾವು ಪ್ರತಿಯೊಬ್ಬರ ಮನೆಗೂ ರೀಚ್ ಆಗ್ಬೇಕು. ಬಿಕಾಸ್ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನಾವು ಒಂದು ಏನ್ ಹೇಳುದು, ಮನುಕುಲದ ಸೇವೆ ಮತ್ತು ಖುಷಿ ಅಂತ ನಾವು ಈ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇದೀವಿ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಖುಷಿ ಕೊಡ್ಬೇಕಂತ ಹೇಳಿದ್ರೆ ಅವರ ಆರೋಗ್ಯ ಚೆನ್ನಾಗಿರ್ಬೇಕು. ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಏನಾದ್ರೂ ಅವರು ಮಾಡ್ಲೇಬೇಕು. ಅದಕ್ಕೆ ಏನು ನಮ್ಮ ಇವ್ರು ಹೇಳಿದ್ರಲ್ಲ ಜಯಶ್ರೀ, ಆತರ ಎಲ್ಲಾನು ಬೇಕೇ ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಬರೀ ನಾನು ಕ್ರೀಮ್ ಹಚ್ಕೊಂಡೆ ನನ್ ಮುಖ ಚೆನ್ನಾಗಲ್ಲ. ಇಂಟರ್ನಲಿನೂ ನಾನು ಹ್ಯಾಪಿ ಆಗಿರ್ಬೇಕು, ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು, ಪ್ರಾಪರ್ ರೆಸ್ಟ್ ಬೇಕು, ಎಕ್ಸರ್ಸೈಸ್ ಬೇಕು, ನ್ಯೂಟ್ರಿಷನ್ ಫುಡ್ನು ಅಷ್ಟೇ. ನಾವು ತುಂಬಾ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಲ್ಲಿ ಏನಿದೆ ಕ್ವಾಲಿಟಿ ನೋಡ್ಬಿಟ್ಟು ನಾವು ತಗೋಬೇಕಾಗುತ್ತೆ. ಸೊ ಈ ತರ ಮಾಡ್ಕೊಂಡೋದ್ರೆ ನಿಜವಾಗೂ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನನ್ನ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾನು ಬೇರೆಯವ್ರಿಗೆ ಆರೋಗ್ಯ ಕೊಡ್ಬಹುದು. ನನ್ನಲ್ಲೇ ಇಲ್ಲ ಅಂದ್ರೆ ನಾನು ಏನು ಕೊಡಕ್ ಆಗಲ್ಲ ಅಲ್ವಾ? ಸೊ ಅದರಿಂದ ಖಂಡಿತ ಮೋದಿ ಕೇರ್, ಹ್ಯಾಟ್ಸ್ ಆಫ್ ಟು ಮೋದಿ ಕೇರ್, ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್. ಅದಲ್ಲದೆ ಇಂಥ ಒಂದು ಅವಕಾಶ ನನಗೆ ಕೊಟ್ಟು ಸಂಧ್ಯಾ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಕೃಷ್ಣಮೂರ್ತಿ ಸರ್ಗೂ, ಸಂಧ್ಯಾ ಮೇಡಮ್ಗೂ, ಬಿಕಾಸ್ ಅವರು ಇಂಥ ಒಂದು ಮಾರ್ನಿಂಗ್ ಸೆಷನ್, ಇಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ನಮ್ಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಎಲ್ಲರೂ ಬೆಳಿತಾ ಇದೀವಿ, ಈಗ ಗೊತ್ತಾಗ್ತಾ ಇದೆ ದಿನ ದಿನ ನಮ್ಮ ಲೆವೆಲ್, ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಲೆವೆಲ್ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಒಬ್ಬೊಬ್ಬರ ಮಾತುಕತೆಯಿಂದನೂ ಅವರಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಏನು ಬೆಳವಣಿಗೆ ಆಗ್ತಾ ಇದೆ ಎಲ್ಲಾನು ಕಾಣಿಸ್ತಾ ಇದೆ. ಸೊ ಹ್ಯಾಟ್ಸ್ ಆಫ್ ಟು ದಿಸ್ ಸಿಸ್ಟಮ್. ಥ್ಯಾಂಕ್ಸ್ ಟು ನಾನು ವಿಜಯ್ ಸರ್ನ ಬಿಟ್ರೆ ನನಗೆ ತಪ್ಪಾಗುತ್ತೆ, ಬಿಕಾಸ್ ನನಗೆ ಈ ಮಾರ್ನಿಂಗ್ ಸೆಷನ್ ಅನ್ನು ಕೊಟ್ಟವರು ವಿಜಯ್ ಸರ್, ರಾಜು ಸರ್. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ಅದೇ ರೀತಿ ನಮ್ಮ ಮೈ ಟೀಮ್ ಅಲ್ಲಿ ಇರೋ ಎಲ್ಲ ನನ್ನ ಫ್ರೆಂಡ್ಸ್, ಬಿಕಾಸ್ ಇಲ್ಲಿ ಎಲ್ಲರೂ ಸೇರ್ಕೊಂಡೇ ಈ ಪ್ರೋಗ್ರಾಮ್ ನಡೀತಾ ಇರೋದು. ಸೊ ಪ್ರತಿಯೊಬ್ಬರಿಗೂ ನನ್ನ ಆರ್ಟ್ಫುಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ಎಷ್ಟು ಕೇಳಿಸಿದ್ಯೋ ಗೊತ್ತಿಲ್ಲ, ಎಷ್ಟು ಕೇಳಿಸ್ತಾ. ತುಂಬಾ ಚೆನ್ನಾಗಿ ಕೊನೆಗೆ ನಮ್ಗೆ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರಿ. ಖಂಡಿತವಾಗಿಯೂ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮತ್ತು ನಮ್ಮ ಆರೋಗ್ಯದ ಕಡೆ ಗಮನ, ರೋಗಮುಕ್ತ ಭಾರತ, ಇವೆಲ್ಲದಕ್ಕೂ ಇದೊಂದು ಪ್ಲಾಟ್ಫಾರ್ಮ್, ಈ ಒಂದು ಮೋದಿ ಕೇರ್ ಅಂತ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಸೊ ಎಷ್ಟೊಂದು ವಿಚಾರಗಳು ನಮ್ಗೆ ತಿಳಿತಾ ಹೋಗ್ತಾ ಇದೆ.
ಕೆಲವೊಂದು ವಿಚಾರಗಳನ್ನ ನಾವು ಅಳವಡಿಸ್ಕೊಂತ ಹೋದಾಗ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಪರಿವರ್ತನೆಯನ್ನ ಹೊಂದ್ತಾ ಹೋಗ್ತೀವಿ. ಹಾಗೆ ನಾವು ಪ್ರಗತಿಯತ್ತ ನಾವು ಹೆಜ್ಜೆ ಹಾಕ್ತಾ ಇರ್ತೀವಿ. ಸೊ ತುಂಬಾ ಜನರಲ್ಲಿ ಬದಲಾವಣೆಗಳು ಬರ್ತಾ ಇದೆ. ಈ ಬೇಸಿಕ್ ಕ್ಲಾಸ್ ಅಲ್ಲಿ ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ದಾರೋ ಅವರೆಲ್ಲ ನಿಧಾನವಾಗಿ ಪರಿವರ್ತನೆಗಳಿಗೆ ಹೋಗ್ತಾ ಇದ್ದಾರೆ. ಅವರಲ್ಲಿ ಅವರ ಬದಲಾವಣೆಗಳನ್ನ ಕಂಡುಕೊಳ್ತಾ ಇದ್ದಾರೆ. ಅಂದ್ರೆ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇದ್ದಾರೆ, ಒಳ್ಳೆ ವಿಚಾರ ಕಡೆ ಗಮನ ಹರಿಸ್ತಾ ಇದ್ದಾರೆ, ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವುದರ ಕಡೆಗೆ ಅವರ ಹೆಜ್ಜೆ ಹಾಕ್ತಾ ಇದ್ದಾರೆ. ಇದೆಲ್ಲವೂ ಸಹ ಒಂದು ನಮ್ಮ ಈ ಸಾಧ್ಯವಾಗಿರುವಂತದ್ದು ಈ ಒಂದು ವೇದಿಕೆ. ಸೊ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ಎಲ್ಲಾ ನಮ್ಮ ಗ್ರೇಟ್ ಲೀಡರ್ಸ್, ಅಂದ್ರೆ ನಮ್ಗೆ ಯಾರೆಲ್ಲ ಈ ಒಂದು ಭಾಗಿಯಾಗಿದ್ದೀರಾ, ಆಲ್ರೆಡಿ ಮೈ ಟೀಮ್ ಅಲ್ಲಿ ಇರುವಂತವರು, ಹಾಗೆ ನಮ್ಮ ರೂವಾರಿಯಾದಂತಹ ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಅವರಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಸೊ ಕೊನೆಯ ಹಂತಕ್ಕಿದ್ದೀವಿ, ಟೈಮ್ ಆಗಿದೆ. ಆದ್ರೂ ಗಣೇಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನಿದ್ರು 30 seconds ಅಲ್ಲಿ ಕ್ಲೋಸ್ ಮಾಡಿ, ನಾನು ಅದಾದ್ಮೇಲೆ ನಾನು ಕೃಷ್ಣಪ್ಪ ಸರ್ ಅನ್ನ ಪರ್ಮಿಷನ್ ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಎಸ್ ವೆಲ್ಕಮ್ ಗಣೇಶ್ ಸರ್. ಏನ್ ಸರ್? ಸರ್ ನಮ್ ಆಫೀಸ್ ಅಲ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ಇದೆ ಅಂತ ಹೇಳಿದ್ರು ಮೇಡಮ್, ಅದಕ್ಕೆ ಹೊಸಬ್ರು ಇನ್ವೈಟ್ ಮಾಡ್ಬೋದಾ? ಖಂಡಿತ ಹೊಸಬ್ರು ಇನ್ವೈಟ್ ಮಾಡಬಹುದು, ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಏನಂದ್ರೆ ಆಸ್ ಅ ಕನ್ಸಲ್ಟೆಂಟ್ ನಮಗೆ ಅದರ ಪ್ರಾಡಕ್ಟ್ ಬಗ್ಗೆ ತಿಳುವಳಿಕೆ ಬೇಕಾಗಿರುತ್ತೆ. ಸೊ ನಾವು ನಮ್ಮ ಟೀಮ್ ನಲ್ಲಿ ಇರೋರ್ನ ಆದಷ್ಟು ಇನ್ವೈಟ್ ಮಾಡ್ಕೊಂಡು ಹೋಗಿ ಅಲ್ಲಿ ನಾಲೆಡ್ಜ್ ತಗೊಳಕ್ಕೆ ನೋಡ್ಬೇಕು. ಜೊತೆಗೆ ನಿಮ್ಮ ಹೊಸಬ್ರು ಯಾರಾದ್ರೂ ಕರ್ಕೊಂಡ್ ಬರ್ತೀರಂದ್ರೆ ಬರ್ಬಹುದು. ಅವರು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ತಗೊಳ್ತಾರಲ್ವಾ, ಅವಾಗ ಬಳಸೋದಕ್ಕೆ ಇಷ್ಟಪಡ್ತಾರೆ ಅವರು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಂಡ್ ಇನ್ನೊಂದು ಈಗ ಹೊಸ ಬ್ಯಾಚ್ ನಾವೇನ್ ಈ ಬ್ಯಾಚ್ ಆದ ತಕ್ಷಣ ನ್ಯೂ ಬ್ಯಾಚಸ್ ಬರುತ್ತೆ. ಸೊ ಯಾರಿಗೆಲ್ಲ ನಿಮ್ಮ ನೀವೇನ್ ಕಲಿತಾ ಇದ್ದೀರಾ, ಇದು ತುಂಬಾ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ, ಇದು ನನ್ನ ಟೀಮ್ ನಲ್ಲಿ ಇರೋರ್ಗು ಬೇಕು ಅಂತ ಯಾರೆಲ್ಲ ಡಿಸೈಡ್ ಮಾಡಿದ್ದೀರಾ, ಈಗ್ಲೇ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೇಳಿ. ಓಕೆ, ಸೊ ರಿಜಿಸ್ಟ್ರೇಷನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಲಿಮಿಟೆಡ್ ಸೀಟ್ಸ್, ಯಾಕಂದ್ರೆ ಇಲ್ಲಿ ಸುಮಾರು ಜನ, ಜಾಸ್ತಿ ಜನ ಇಟ್ಕೊಂಡು ಮಾಡೋದಲ್ಲ, ಸೀರಿಯಸ್ ಆಗಿ ಯಾರು ಮಾಡ್ಬೇಕು ಅಂತ ಇದ್ದಾರೆ, ಕಲಿತು ಮುಂದೆ ಬರ್ಬೇಕು ಅಂತ, ಅವ್ರಿಗೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನೀವೆಲ್ಲ ಲಕ್ಕಿ, ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗ್ತಾ ಇದೆ, ಸೇರಿದ ತಕ್ಷಣನೇ ನಿಮ್ಗೆ ಸಿಗ್ತಾ ಇದೆ. ನಮ್ಗೆಲ್ಲ ಎಷ್ಟು ವರ್ಷಗಳಾದ್ಮೇಲೆ ನಮ್ಗೆ ಈ ಬೇಸಿಕ್ ಕೋರ್ಸ್ ಸಿಕ್ಕಿರೋದು. ಸೊ ಖಂಡಿತ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡು ನಿಮ್ಮ ಟೀಮ್ ಅವ್ರಿಗೂ ಹೆಲ್ಪ್ ಮಾಡ್ತಾ ಬರಬಹುದು. ಓಕೆ, ಯಾವಾಗಿಂದ ಮೇಡಮ್ ಸ್ಟಾರ್ಟ್? ಜುಲೈಯಿಂದನಾ? ಅಲ್ಲ, ದಟ್ ಡೇಟ್ ಅನೌನ್ಸ್ ಮಾಡ್ತೀವಿ, ಬಟ್ ಇವಾಗಿಂದಾನೆ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಪೀಪಲ್. ಅವ್ರಿಗೆ ಇದು ಮಾಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗ್ಬೇಕು ಬಿಫೋರ್ ಸ್ಟಾರ್ಟಿಂಗ್ ದ ಪ್ರೋಸೆಸ್. ಅಂಡ್ ಇನ್ನೊಂದು ಅನೌನ್ಸ್ ಮಾಡ್ಬೇಕಾಗಿರೋದು, ಈಗ ಎಲ್ಲರೂ ನೋಟ್ಸ್ ಎಷ್ಟು ಜನ ಇನ್ನ ಬರ್ದಿಲ್ವೋ ದಯವಿಟ್ಟು ನೋಟ್ಸ್ ನ ಡೇ ಟು ಡೇ ಕಂಪ್ಲೀಟ್ ಮಾಡಿ. ಯಾಕಂದ್ರೆ ಇನ್ನ ಒಂದು 9 and 10 ಚಾಪ್ಟರ್ಸ್ ಏನಾಗುತ್ತೆ ಅದಾದ್ಮೇಲೆ ನಾವು ಇಲ್ಲಿ ಟೆಸ್ಟ್ ಮಾಡ್ತೀವಿ. ಓಕೆ, ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಅಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ನೋಟ್ಸ್ ನ ಕಂಪ್ಲೀಟ್ ಮಾಡ್ತಾ ಇದು ಒಂದು ಸ್ಕೂಲ್ ಅಂತಾನೆ ಅನ್ಕೊಂಡು ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಬ್ಯಾಕ್ ಟು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಎಸ್ ವೆಲ್ಕಮ್.